गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादञ्च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಓಂ ನಾರಾಯಣ ನಾರಾಯಣ ಪ್ರಾಜ್ಞಾಪಾದವನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಷುಪ್ತಿ ಸ್ವರೂಪವನ್ನು, ಸಾಕ್ಷಿಯನ್ನು, ಅಂದರೆ ಸುಷುಪ್ತಿ ಸ್ವರೂಪ ಸಾಕ್ಷಿ ಅವನ್ನು ಏಷ ಸರ್ವೇಶ್ವರ ಎಂದು ಹೇಳಾಯಿತು. ಸರ್ವೇಶ್ವರ ಏಕೆ ಅಂದರೆ ಎಲ್ಲವನ್ನು ತಾನು ಈಶ್ವರನಾಗಿದ್ದಾನೆ. ಈಶಿತ ಪಾಲಯಿತ. ಎಲ್ಲರೂ ಅಂದರೆ ಯಾರು? ಒಬ್ಬ ಜೀವನಿಗೆ ಅಲ್ಲ, ಅವಸ್ಥೆಯಲ್ಲಿರುವ ಎಲ್ಲ ಕರ್ತೃಭೋಕ್ತೃಗಳನ್ನು. ಅಂದರೆ ಕನಸಿನಲ್ಲಿ ನೋಡಿ, ಕನಸಿನಲ್ಲಿ ನಾನು ಇದ್ದೆ, ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ. ಆದರೆ ಈಶ್ವರ ಯಾರಿಗೆ ಈಶ್ವರ? ಎಲ್ಲ ಜೀವರಿಗೆ ಈಶ್ವರ. ಅಂದರೆ ಎಲ್ಲ ಕರ್ತೃಭೋಕ್ತೃಗಳಿಗೆ ಅವನು ಈಶ್ವರ. ಏಕೆ ಅಂದರೆ ತದಧೀನತ್ವ. ಲೌಕಿಕದಲ್ಲಿ ನೋಡಿ, ಪ್ರಜೆಗಳೆಲ್ಲ ತನ್ನ ಆಫೀಸರ್ ಅಥವಾ ತನ್ನ ರಾಜನ ಅರಸಿನ ಅಧೀನದಲ್ಲಿದ್ದುಕೊಂಡೇ ಪರಿಪಾಲನೆ ಮಾಡ್ತಾರೆ. ಆದರೆ ಸ್ವಲ್ಪ ವ್ಯತ್ಯಾಸ ಏನೆಂದರೆ, ಪ್ರಜೆಗಳು ತನ್ನ ಕ್ರಿಯೆಗಳು ಮಾತ್ರ ರಾಜನ ಅಧೀನದಲ್ಲಿದ್ದು ಕ್ರಿಯೆಗಳು ಮಾಡ್ತಾರೆ. ಕ್ರಿಯೆ ಅಂದರೆ ಅವರ ಆಜ್ಞೆ, ಅವರು ಮಾಡಿರುವ ನಿಯಮಗಳು, ಅವರು ಕೊಟ್ಟಿರುವ ಆಜ್ಞೆಗಳಿಗೆ ಅನುಗುಣವಾಗಿ ನಡ್ಕೊಳ್ತಾರೆ. ಆಜ್ಞೆಗಳನ್ನು ಉಲ್ಲಂಘಿಸಲ್ಲ. ಅಂದ್ರೇನು? ಲೌಕಿಕ ರಾಜನ ಅಧೀನದಲ್ಲಿ ಜೀವರಿದ್ದಾರೆ ಅಂದರೆ ಅರ್ಥ ಯಾವ ಅರ್ಥದಲ್ಲಿ? ಅಂದರೆ ತಮ್ಮ ನಡತೆ, ತಮ್ಮ ಬಿಹೇವಿಯರ್, ತಮ್ಮ ಫಂಕ್ಷನಿಂಗ್, ತಮ್ಮ ವ್ಯಾಪಾರ ಮಾತ್ರ ರಾಜನ ಅಧೀನದಲ್ಲಿದ್ದು ನಡೆಯುತ್ತದೆ. ಅಂದರೆ ಅವರ ಆಜ್ಞೆಗೆ ಅನುಗುಣವಾಗಿ ನಡೆಯುತ್ತದೆ. ತನ್ನ ಇರುವಿಕೆ ಮಾತ್ರ ರಾಜನ ಅಧೀನದಲ್ಲಿಲ್ಲ. ಏಕೆ? ತಾನು ಹುಟ್ಟಿದ್ದು ರಾಜನಿಂದ ಅಧೀನದಲ್ಲಿಲ್ಲ, ತನ್ನ ಮರಣ ರಾಜನ ಅಧೀನದಲ್ಲಿ. ಅಂದರೆ ತನ್ನ ಹುಟ್ಟು ಇರುವಿಕೆ ಅಷ್ಟೇ. ಹೀಗೆ ಇದು ಲೌಕಿಕ ಉದಾಹರಣದಲ್ಲಿ ಫಂಕ್ಷನಿಂಗ್, ವ್ಯಾಪಾರ ಮಾತ್ರ ರಾಜನ ಅಧೀನದಲ್ಲೇ. ಆದರೆ ಇಲ್ಲಿ ಸುಷುಪ್ತಿ ಸ್ವರೂಪ ಸಾಕ್ಷಿಯಾಗಿರುವ ಪರಮಾತ್ಮನ ಅಧೀನದಲ್ಲೇ ಎಚ್ಚರ ಕನಸುಗಳು ಪೂರ್ತಿ ಅಧೀನದಲ್ಲಿರುವುದರಿಂದ ಎಚ್ಚರ ಕನಸು ಅವಸ್ಥೆಗಳ ಇರುವಿಕೆ ಸುಷುಪ್ತಿ ಅಧೀನದಲ್ಲಿದೆ. ಅವುಗಳ ಅವಸ್ಥೆ ಒಳಗಿನ ಮಿಕ್ಕ ಜೀವರು, ಪದಾರ್ಥಗಳ ಚಲನಗಳು, ಅವುಗಳ ಗುಣಗಳು, ಅಂದರೆ ಪದಾರ್ಥಗಳ ಜೀವರ ಗುಣಗಳು, ಕ್ರಿಯೆಗಳು, ಇರುವಿಕೆ. ಇಲ್ಲಿ ನೋಡಿ, ಇರವು, ಎಕ್ಸಿಸ್ಟೆನ್ಸ್, ಕ್ವಾಲಿಟೀಸ್ ಆ್ಯಂಡ್ ಫಂಕ್ಷನಿಂಗ್, ಇವು ಮೂರು ಸುಷುಪ್ತಿಯ ಸ್ವರೂಪವಾಗಿರುವ ಚೈತನ್ಯ ಅಧೀನದಲ್ಲೇ ಇವೆ. ಹೇಗೆ ಚಿನ್ನ ಅಧೀನದಲ್ಲೇ ಆಭರಣ ಇರುತ್ತದೆ. ಅಂದರೆ ಚಿನ್ನ ಅಧೀನದಲ್ಲಿದ್ದುಕೊಂಡು ಆಭರಣ ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲ, ಚಿನ್ನದ ಆಭರಣದ ಇರುವಿಕೆಯೂ ಚಿನ್ನದಲ್ಲೇ ಇದೆ. ಆಭರಣ ಇರುವಿಕೆ ಚಿನ್ನದಲ್ಲೇ ಇದೆ. ಅಂದರೆ ಚಿನ್ನದ ಇರುವಿಕೆಯನ್ನು ಬಿಟ್ಟು ಆಭರಣಕ್ಕೆ ತನ್ನದಾದ ಇರುವಿಕೆಯೇ ಇಲ್ಲ. ಆಭರಣ ತೋರಿಕೆ ಯಾವ ರೂಪ ತೋರುತ್ತಾ ಇದೆಯೋ ಆ ತೋರುವ ಆಕಾರವು ಚಿನ್ನವನ್ನು ಆಶ್ರಯಿಸಿಕೊಂಡೇ ತೋರ್ತದೆ ಹೊರತು ಚಿನ್ನ ಬಿಟ್ಟು ಅದರ ಆಕಾರ ತೋರಲ್ಲ. ಇನ್ನೊಂದು ಮೂರನೆಯದು ಆಕಾರ ಅಂದರೆ ಅದರ ಗುಣ, ಇರುವಿಕೆ, ಅದರ ಆಕಾರ, ಅದರ ಫಂಕ್ಷನಿಂಗ್ ಅಂದರೆ ಅದನ್ನು ನೀವು ಬಳೆ ಆದರೆ ಇಲ್ಲಿ ಕೈಗೆ ಹಾಕ್ಕೊಳ್ತೀರಿ, ನೆಕ್ಲೆಸ್ ಆದರೆ ಇಲ್ಲಿ ಕೊರಳಿಗೆ ಹಾಕ್ಕೊಳ್ತೀರಿ ಅಥವಾ ಕಿವಿಗೆ ಅಂದರೆ ಪಾತ್ರೆ ಆದರೆ ಪಾತ್ರೆಯಲ್ಲಿ ಏನೋ ಕಾಫಿ ಹಾಕ್ಕೊಂಡು ಅಥವಾ ಏನೋ ಹಾಲು ಹಾಕ್ಕೊಂಡು ಕುಡಿಯುತ್ತೀರಿ ಇತ್ಯಾದಿ. ಚಿನ್ನದ ಒಂದು ಲೋಟ ಇದ್ದರೆ, ಅಂದರೆ ಲೋಟ ಆಕಾರವಾಗಿ ಲೋಟದ ಕೆಲಸ, ಅದರಲ್ಲಿ ಹಾಲು ಆಗಲಿ ಪಾಯಸವಾಗಿ ಹಾಕ್ಕೊಂಡು ಕುಡಿಯುವಾಗ ಪಾಯಸ ಕುಡಿಯುವುದಕ್ಕೆ ಯಾವ ಉಪಯೋಗವಾಗ್ತಾ ಇದೆಯೋ ಆ ಉಪಯೋಗವು ಚಿನ್ನ ರೂಪವಾಗಿ ಇದ್ದುಕೊಂಡೇ ಚಿನ್ನದ ಆಧಾರದಲ್ಲೇ ಉಪಯೋಗವಾಗ್ತದೆ ಹೊರತು ಚಿನ್ನ ಬಿಟ್ಟು ಕೇವಲ ಆಕಾರಕ್ಕೆ ಇರುವಿಕೆ ಇಲ್ಲ, ತೋರಿಕೆ ಇಲ್ಲ,
ಕೆಲಸ ಇಲ್ಲ, ಪ್ರಯೋಜನ ಇಲ್ಲ ಅಲ್ಲವೇ? ಕೇವಲ ಆಕಾರ, ಆಕಾರಕ್ಕೆ ಇರುವಿಕೆ ಇಲ್ಲ ಅಂದರೆ ಇಲ್ಲ ಎಂದರ್ಥ ಅಷ್ಟೇ. ಆಕಾರಕ್ಕೆ ಆಕಾರವಾಗಿ ತೋರಲ್ಲ, ಆಕಾರವಾಗಿ ಇರಲ್ಲ, ಆಕಾರವಾಗಿ ಕೆಲಸಕ್ಕೆ ಬರಲ್ಲ. ಅಂದರೆ ಆಕಾರದ ಇರವೂ ಚಿನ್ನದ ಇರವೇ, ಆಕಾರದ ತೋರಿಕೆಯೂ ಚಿನ್ನದ ತೋರಿಕೆಯೇ, ಅದನ್ನು ಬಳಸುವಾಗ ಅದರ ಬಳಕೆಯೂ ಚಿನ್ನದ ಬಳಕೆಯೇ. ಹೀಗೆ ಚಿನ್ನವೇ ಆಭರಣದ ಇರವಾಗಿದೆ, ಆಭರಣದ ತೋರಿಕೆ ಅಂದರೆ ಆಕಾರವಾಗಿದೆ, ಅದರ ಬಳಕೆ ಆಗಿದೆ. ಹಾಗೆ ಎಲ್ಲ ಜೀವರು, ಎಲ್ಲ ಕರ್ತೃಭೋಕ್ತೃ ಜೀವರು ಎಷ್ಟು ಜನರಿದ್ದಾರೋ ಅವರ ಎಲ್ಲರ ಇರುವಿಕೆಯೂ ಅದೇ ಸುಷುಪ್ತಿಯಲ್ಲಿರುವ ಸಾಕ್ಷಿ. ಸುಷುಪ್ತಿಯಲ್ಲಿರುವ ಸಾಕ್ಷಿ ಎಚ್ಚರದಲ್ಲಿ ಏನೆಂದು ತೋರುತ್ತದೆ? ಎಚ್ಚರದಲ್ಲಿ ಪ್ರಪಂಚವಾಗಿ ತೋರುತ್ತದೆ. ಅಂದರೆ ಇಡೀ ಪ್ರಪಂಚದಲ್ಲಿರುವ ಪದಾರ್ಥಗಳು, ಜೀವರು, ದೇಶಕಾಲ, ಅಂದರೆ ಪ್ರಮಾತೃ ಪ್ರಮೇಯವೆಂಬ ದ್ವೈತ ರೂಪ, ಅದರಲ್ಲಿರುವ ಅನೇಕ ಜೀವರು, ಪದಾರ್ಥಗಳು, ಅವುಗಳೆಲ್ಲ ಇರುವಿಕೆ. ಈ ಎಲ್ಲ ಇರುವಿಕೆ ಸುಷುಪ್ತಿ ಸ್ವರೂಪವಾದ ಚೈತನ್ಯದ ಇರುವಿಕೆಯೇ ಪ್ರಪಂಚದ ಇರುವಿಕೆ. ಪ್ರಪಂಚಕ್ಕೆ ತನ್ನದಾದ ಇರುವಿಕೆ ಬಿಡಿಯಾಗಿಲ್ಲ. ಆ ಚಿನ್ನ ಆಭರಣ ಉದಾಹರಣೆ ಹೇಳಿದ್ದೀನಿ ನೋಡಿ, ಆ ಉದಾಹರಣೆಯನ್ನೇ ನೆನಪಿಟ್ಕೊಂಡು ನೋಡಿ. ಅಂದರೆ ಪ್ರಪಂಚದ ಇರುವಿಕೆ ಚೈತನ್ಯ ಆತ್ಮದ ಇರುವಿಕೆಯೇ. ಪ್ರಪಂಚದ ತೋರಿಕೆ, ಪ್ರಪಂಚ ಇಷ್ಟು ದಪ್ಪದಾಗಿ ತೋರುತ್ತಾ ಇದೆಲ್ಲ ಆಕಾರವಾಗಿ. ಈ ತೋರಿಕೆ ಯಾರದು? ಈ ಆಕಾರ ಯಾರದು? ಪರಮಾತ್ಮದ ಆಕಾರವೇ ಈ ಜಗತ್ತಾಗಿ ತೋರುತ್ತಾ ಇದೆ. ಜಗತ್ತಿನ ತೋರಿಕೆ ಗುಣಗಳು ಏನೇನಿವೆಯೋ, ಅಂದರೆ ನಮ್ಮ ಸೈಡು ಇಂದ್ರಿಯ, ಮನಸ್ಸು, ದೇಹ, ಅಹಂ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ನಮ್ಮ ಸೈಡು. ಅಂದರೆ ಸಬ್ಜೆಕ್ಟಿವ್ ಸೈಡು, ಆತ್ಮ ಸೈಡು. ಅನಾತ್ಮ ಸೈಡು ತೋರುವ ಪಂಚಭೂತಗಳು, ನಾಮರೂಪಗಳು, ನದಿ, ಪರ್ವತ, ಆದರೂ ಮಿಕ್ಕ ಜೀವರು, ಮಿಕ್ಕ ಏನಾದರೂ ದೇಶಕಾಲ, ಸೂರ್ಯಚಂದ್ರ ನಕ್ಷತ್ರ, ಇದೆಲ್ಲ ಆಬ್ಜೆಕ್ಟಿವ್ ಸೈಡು. ಅಂದರೆ ಆಬ್ಜೆಕ್ಟು, ಸಬ್ಜೆಕ್ಟು, ಈ ತೋರಿಕೆಗಳೆಲ್ಲ ಜೀವರು, ದೇವರು, ಋಷಿಗಳು ಇವರೆಲ್ಲ ಎಲ್ಲಿದ್ದಾರೆ? ಇವರೆಲ್ಲರೂ ಪರಮಾತ್ಮವೇ ಅದೇ ಆಗಿ ತೋರ್ತಾರೆ. ಹೇಗೆಂದರೆ ಒಬ್ಬ ಮನುಷ್ಯ ಹರಿಶ್ಚಂದ್ರನ ನಾಟಕದಲ್ಲಿ ಹರಿಶ್ಚಂದ್ರ ಪಾತ್ರ ಧರಿಸ್ತಾನೆ. ಕೆಲವೊಮ್ಮೆ ಇನ್ನೊಂದು ಪಾತ್ರಕ್ಕೆ ಯಾರೋ ಸಿಗಲಿಲ್ಲ, ಎರಡನೆಯ ಪಾತ್ರ ಅವರಿಗೆ ಕೊಟ್ಟರು. ಕೆಲವೊಮ್ಮೆ ಇನ್ನೊಂದು ಆಗ್ತದೆ, ಮೂರನೆಯ ಪಾತ್ರನೂ ಅವರಿಗೆ ಕೊಟ್ಟರು. ಅವನೇ 3 ಪಾತ್ರಗಳು ಧರಿಸಿದ್ದರೆ ನೋಡಿ, ಆ 3 ಪಾತ್ರಗಳು ಆ ವ್ಯಕ್ತಿಯನ್ನು ಬಿಟ್ಟು ಸ್ವತಂತ್ರವಾಗಿರಲ್ಲ ಅಲ್ಲವೇ? ಈ ವ್ಯಕ್ತಿಯ ಕಂಠವೇ ಹರಿಶ್ಚಂದ್ರನ ಕಂಠ, ವ್ಯಕ್ತಿಯ ಕಂಠವೇ ಹರಿಶ್ಚಂದ್ರನ ಕಂಠ. ವ್ಯಕ್ತಿ ಹೀಗೆ ಕೈಕಾಲು ಅಲಗಾಡಿಸಿದ್ದರೆ ಹರಿಶ್ಚಂದ್ರನು ನಡೆಯುತ್ತಾನೆ, ಹರಿಶ್ಚಂದ್ರನ ಕೈ ಹೀಗೆ ತೋರುತ್ತದೆ, ಹರಿಶ್ಚಂದ್ರನ ಮುಖ ಹೀಗೆ ತಲೆ ಅಲಗಾಡ್ತದೆ. ಅಂದರೆ ಆ ವ್ಯಕ್ತಿಯ ಮುಖವೇ ಹರಿಶ್ಚಂದ್ರನ ಮುಖ, ವ್ಯಕ್ತಿಯ ಕಂಠಧ್ವನೇ ಹರಿಶ್ಚಂದ್ರನ ಕಂಠಧ್ವನಿ. ಹೀಗೆ ಆ ಪರಮಾತ್ಮನ ಇರುವಿಕೆಯೇ ಜಗತ್ತಿನ ಇರುವಿಕೆ, ಪರಮಾತ್ಮನ ಈ ಇರುವಿಕೆಯೇ ಜಗತ್ತಾಗಿ ತೋರುವುದು. ಆದ್ದರಿಂದ ಜಗತ್ತು ಯಾವ ರೂಪದಲ್ಲಿ ತೋರುತ್ತಾ ಇದೆಯೋ ಆ ತೋರಿಕೆಗೆ ಪರಮಾತ್ಮನ ಸ್ವರೂಪವು ಬಿಡಿಯಾಗಿಲ್ಲ. ಆದ್ದರಿಂದ ಪರಮಾತ್ಮಕ್ಕೆ ಆಕಾರವೇ ಇಲ್ಲ. ಜಗತ್ತಿಗೆ ಆಕಾರ ಹೇಗಿರುತ್ತದೆ? ಜಗತ್ತಿಗೇನು ಅಂದರೆ ಒಟ್ಟು ಜಗತ್ತಕ್ಕೂ ಆಕಾರವಿಲ್ಲ ನೋಡಿ. ಜಗತ್ತಿನ ಒಳಗಿರುವ ಇಂದ್ರಿಯಗಳಿಂದ ನೋಡಿದಾಗ ಸ್ಥೂಲ ಆಕಾರ ಕಂಡು ಬರ್ತದೆ ಅಲ್ಲವೇ? ಇದು ನೋಡಿ ವಿಚಿತ್ರ. ಇಂದ್ರಿಯಗಳಿಂದ ನೋಡಿದಾಗ ಪದಾರ್ಥಗಳಿಗೆ ಆಕಾರ ಇದೆ ಹೊರತು ಒಟ್ಟು ಪ್ರಪಂಚಕ್ಕೆ ಆಕಾರ ಇಲ್ಲ. ಏಕೆಂದರೆ ಆಕಾರಗಳೆಲ್ಲ ದೇಶಕಾಲದಲ್ಲೇ ತೋರುತ್ತವೆ ಹೊರತು ಒಟ್ಟು ಪ್ರಪಂಚ ಅಂದರೆ ದೇಶಕಾಲ ಸಮೇತವಾಗಿರುವ ಒಟ್ಟು ಬ್ರಹ್ಮಾಂಡಕ್ಕೆ ಯಾವ ಸೈಜ್ ಇದೆ ಯಾರು ಹೇಳೋಕ್ಕಾಗಲ್ಲ. ಸೂರ್ಯಚಂದ್ರ ನಕ್ಷತ್ರಗಳನ್ನು ಸೇರಿಸಿಕೊಂಡರೆ ಸೈಜ್ ಹೇಗೆ? ಅದಕ್ಕೋಸ್ಕರ ನಮ್ಮ ಜನರು ಏನು ಹೇಳಿದ್ದಾರೆ? ಬ್ರಹ್ಮಾಂಡ ಹೇಳಿದರು. ಅಂಡ ಅಂದರೆ ಅರ್ಥವೇನೆಂದರೆ ರೌಂಡ್ ಆಗಿದೆ ಎಂದು ಅರ್ಥ ಅಲ್ಲ, ಯಾವ ಸೈಡ್ ನೋಡಿದ್ದರೂ ಎಂಡಿಂಗ್ ಕಂಡು ಬರಲ್ಲ ಎಂದರ್ಥ. ಎಂಡಿಂಗ್ ಕಂಡು ಬರಲ್ಲ ಅಂದರೆ ಅಂಚು ಕಂಡು ಬರಲ್ಲ, ಅಂಚು ಕಂಡು ಬರಲ್ಲ ಅಂದರೆ ಒಂದು ಶೇಪ್ ನೋಡೋಕ್ಕಾಗಲ್ಲ, ಅದನ್ನೇ ಅಂಡ ಎಂದು ಹೇಳಿದ್ದಾರೆ ನೋಡಿ. ಇದೊಂದು ಶಾಸ್ತ್ರೀಯ ಪರಿಭಾಷೆ ಇದು. ಅಂಡ ಅಂದರೆ ಎಂಡಿಂಗ್ ಇಲ್ಲ, ಅಂಚು ಇಲ್ಲ ಎಂದರ್ಥ. ಎಷ್ಟು ಹೋದರೂ ಕಂಡು ಬರ್ತಾನೆ ಇರ್ತದೆ. ವಿ ಡೋಂಟ್ ನೋ ವೇರ್ ಇಟ್ ಎಂಡ್ಸ್. ಹಾಗೆ ಅಂಚು ಇಲ್ಲ ಅಂದರೆ ಅಂಚು ನೋಡೋಕ್ಕಾಗಲ್ಲ ಅಂದರೆ ಅದನ್ನೇ ಏನು ಹೇಳಿಬಿಟ್ಟರು? ಒಂದು ಅಂಡಾಕಾರದಲ್ಲಿ ಅದಕ್ಕೆ ಅಂಚು ಇಲ್ಲ. ಒಂದು ನೋಡಿ, ಕೈಗಿಟ್ಕೊಂಡರೆ ಯಾವುದೇ ಒಂದು ವಸ್ತುವಿದ್ದಕ್ಕೆ ಇಲ್ಲಿ ನೋಡಿದರೆ ಇಲ್ಲಿ ಮುಗಿಯುತ್ತದೆ, ಎಂಡಿಂಗ್ ಆಗುತ್ತದೆ. ಹಾಗೆ ರೌಂಡ್ ಇದ್ದರೆ ಏನಾಗ್ತದೆ?
ನೀವು ಎಷ್ಟು ಹೋದರೂ ಹೋಗ್ತಾನೆ ಇರ್ತೀರಿ. ಒಂದು ಗೋಳಾಕಾರ ವಸ್ತು ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಗೆ, ಮತ್ತೆ ಇಲ್ಲಿಗೆ, ಎಷ್ಟು ಹೋದರೂ ಹೋಗ್ತಾನೆ ಇರುತ್ತದೆ, ಎಂಡಿಂಗೇ ಇಲ್ಲ, ಅಂಚೆ ಇಲ್ಲ. ಆ ಅರ್ಥದಲ್ಲಿ ಏನು ಹೇಳಿದ್ದಾರೆ, ಅನಾದಿ ಅನಂತಹ. ಇದು ಅಂಡಾಕಾರ. ಅದರಿಂದ ಒಟ್ಟು ಪ್ರಪಂಚಕ್ಕೆ ಒಂದು ಆಕಾರ ಎಂದು ಹೇಳೋಕ್ಕಾಗಲ್ಲ. ಪ್ರಪಂಚದ ಒಳಗೆ 2 ಬಗೆ ಪದಾರ್ಥಗಳಿವೆ, ಸ್ಥೂಲ ಆ್ಯಂಡ್ ಸೂಕ್ಷ್ಮ. ಸ್ಥೂಲ ಪದಾರ್ಥಗಳು ಇಂದ್ರಿಯಗಳಿಂದ ಕಂಡು ಬರ್ತವೆ. ಇಂದ್ರಿಯಗಳಿಂದ ಕಂಡು ಬರುವುದರಿಂದ ಅದಕ್ಕೆ ಆಕಾರವಿದೆ, ಬಣ್ಣ ಇದೆ ಅನಿಸುತ್ತವೆ. ನಿಜವಾಗಿ ನೋಡಿದ್ದರೆ ನಮ್ಮ ಇಂದ್ರಿಯವು ಪಾರ್ಟ್ ಬೈ ಪಾರ್ಟ್ ಸೆಲೆಕ್ಟ್ ಮಾಡಿ ನೋಡುತ್ತಾ ಇದೆ ಅಷ್ಟೇ ಹೊರತು ಒಟ್ಟು ನೋಡೋಕ್ಕಾಗಲ್ಲ. ಅದರಿಂದ ಆಕಾರ ಅನಿಸುತ್ತಾ ಇದೆ. ನೋಡಿ, ಆಕಾರ ಅಂದರೆ ಲಿಮಿಟು. ಪದಾರ್ಥಗಳಿಗೆ ಲಿಮಿಟ್ ಏಕೆ ಅನಿಸುತ್ತಾ ಇದೆ ಅಂದರೆ ದೇಶ ಪರಿಚ್ಛಿನ್ನ, ಕಾಲ ಪರಿಚ್ಛಿನ್ನ ಒಂದು. ಇನ್ನೊಂದೇನೆಂದರೆ ನಾವು ಒಂದೊಂದು ನೋಡುವುದರಿಂದ ದೇಶ ಪರಿಚ್ಛಿನ್ನ, ಕಾಲ ಪರಿಚ್ಛಿನ್ನ, ವಸ್ತು ಪರಿಚ್ಛಿನ್ನ. ವಸ್ತು ಪರಿಚ್ಛಿನ್ನ ಎಲ್ಲಿದೆ? ನಾವು ಕಣ್ಣು ನೋಡುವಾಗ ಇಲ್ಲಿ ನೋಡಿ, ಯಾವುದೋ ಒಂದು ಕಡೆ ನಿಂತುಕೊಂಡು ಮೈದಾನದಲ್ಲಿ ಒಟ್ಟು ಮೈದಾನ, ಒಟ್ಟು ಬೆಟ್ಟ ಯಾರಿಂದ ನೋಡೋಕ್ಕಾಗ್ತದೆ? ಆಗಲ್ಲ. ಅದರಿಂದ ಏನು ಮಾಡ್ತೀವಿ, ಬೆಟ್ಟವನ್ನು ಹೆಜ್ಜೆ ಹೆಜ್ಜೆ ಹೋಗುತ್ತಾ ಸ್ವಲ್ಪ ನೋಡ್ತೀವಿ. ನೋಡಿ, ಈ ಕಣ್ಣಿನಿಂದ ನೋಡಿದ್ದೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಒಂದು ಪಿಕ್ಚರ್ ಮನಸ್ಸಿನಲ್ಲಿ ಊಹಿಸ್ಕೊಂಡು ಅಮ್ಮೋ ಇಷ್ಟು ದೊಡ್ಡದು ಎಂದು ಪಾರ್ಟ್ಲಿ ನೋಡ್ತೀವಿ. ಪಾರ್ಟ್ಲಿ ಮೆಮೊರಿ, ಪಾರ್ಟ್ಲಿ ಇಮ್ಯಾಜಿನೇಷನ್ ಅಲ್ಲವೇ? ಬೆಟ್ಟ ಸ್ವಲ್ಪ 5 ನಿಮಿಷ ತಿರುಗಿ ನೋಡಿ, ಈಗ ನೋಡುವುದು ಸ್ವಲ್ಪ ಭಾಗ ಕಂಡು ಬರ್ತಾ ಇದೆ. ಇಷ್ಟುವರೆಗೂ 4 ನಿಮಿಷ ನೋಡಿದ್ದು ಒಂದು ಸ್ವಲ್ಪ ಭಾಗ ಇದೆ, ಮೆಮೊರಿಯಲ್ಲಿದೆ. ಈಗ ನೋಡುವುದು ಸ್ವಲ್ಪ ಇದೆ. ಈಗ ಮುಂದೆ ಮಿಕ್ಕ ಹೀಗೆ ಇದೆ, ಅವರು ಸ್ವಲ್ಪ ಹೇಳಿ, ಈಗ 1000 ಕಿಲೋಮೀಟರ್, ಈಗ 100 ಕಿಲೋಮೀಟರ್ 200 ಕಿಲೋಮೀಟರ್ ಇದೆ ಅಂದರೆ ಈಗ ಗೊತ್ತಾಯಿತು ಈಗ ಊಹಿಸ್ಕೊಳ್ತಾನೆ. ಅಂದರೆ ಅರ್ಥವೇನು? ಸ್ವಲ್ಪ ನೋಡಿದ್ದನ್ನೇ 200-300 ಕಿಲೋಮೀಟರ್ ಇದೆ ಎಂದು ಊಹಿಸ್ಕೊಂಡು ಬಿಡ್ತಾನೆ. ಸ್ವಲ್ಪ ನೋಡಿದ್ದು, ಹಿಂದೆ ನೋಡಿದ್ದು ಮೆಮೊರಿ, ಸ್ಮರಣ, ಈಗ ನೋಡುತ್ತಿದ್ದು ಅನುಭವ, ಮುಂದೆ ನೋಡಲಿದ್ದು ಹೀಗೆ ಇರಬಹುದು ಎಂದು ಸ್ವಲ್ಪ ಮಲ್ಟಿಪ್ಲೈ ಮಾಡ್ಕೊಳ್ತಾನೆ. ಸ್ವಲ್ಪ ನೋಡಿದ್ದನ್ನೇ ಈ 3 ಸೇರಿಸಿ ಈಗ ಬೆಟ್ಟ ಅರ್ಥವಾಯಿತು ಎಂದು ಹೇಳ್ತಾನೆ. ಬೆಟ್ಟ ಯಾರಾದರೂ ನೋಡಿದ್ದಾರೆ? ಒಟ್ಟು ಬೆಟ್ಟ ಯಾರಾದರೂ ನೋಡಿದ್ದಾರೆ? ನೋಡೋಕ್ಕೆ ಆಗಲ್ಲ. ಒಟ್ಟು ಬೆಟ್ಟ ಏಕೆ? ಒಂದು ಇಂಥ ಪದಾರ್ಥವೇ ನೋಡೋಕ್ಕಾಗಲ್ಲ. ಇದು ನೋಡ್ಕೊಂಡು ಇದನ್ನು ಆಲ್ ಪಾರ್ಟ್ಸ್ಗಳು ಪೂರ್ತಿಯಾಗಿ ಯಾರಿಗಾದರೂ ನೋಡೋಕ್ಕಾಗ್ತದೆ? ಈ ಸೈಡ್ ನೋಡಿದ್ದರೆ ಈ ಸೈಡ್ ಕಂಡು ಬರಲ್ಲ, ಈ ಸೈಡ್ ನೋಡಿದ್ದರೆ ಈ ಸೈಡ್ ಮಿಸ್ ಆಗ್ತದೆ, ಅಥವಾ ಈ ಸೈಡ್ ನೋಡಿದರೆ ಈ ಸೈಡು ಇದು ಇಷ್ಟು ಪಾರ್ಟ್ಗಳನ್ನು ಒಟ್ಟಾಗಿ ನೋಡ್ತೀನಿ, ಯಾರಿಂದ ಆಗಲ್ಲ. ಆದ್ದರಿಂದ ನಾವು ನಮ್ಮ ಇಂದ್ರಿಯಗಳ ಸ್ವಭಾವನೇ ಸೆಲೆಕ್ಟಿವ್ ದರ್ಶನ. ಏಕೆಂದರೆ ಇಂದ್ರಿಯಗಳು ವ್ಯಾಪಕವಲ್ಲ, ದಟ್ಸ್ ಅ ಪ್ರಾಬ್ಲಮ್. ಇಂದ್ರಿಯಗಳು ಸರ್ವವ್ಯಾಪಕವಲ್ಲ, ಇಂದ್ರಿಯಗಳು ಪರಿಮಿತವಾಗಿವೆ. ಆದ್ದರಿಂದ ಸ್ವಲ್ಪ ಭಾಗ ನೋಡ್ತವೆ, ಇನ್ನೊಂದು ಭಾಗ, ಈ 5 ಭಾಗಗಳು ನೋಡಿಕೊಂಡು ನಾವು ಪಿಕ್ಚರ್ ಮನಸ್ಸು ಆ ಪಿಕ್ಚರ್ ಸೇರಿಸಿಕೊಂಡು ಊಹಿಸ್ಕೊಳ್ತದೆ. ಅದರಿಂದ ಊಹಾಚಿತ್ರವೇ ಹೊರತು ದರ್ಶನ ಚಿತ್ರವಲ್ಲ. ಆದ್ದರಿಂದ ಇಂದ್ರಿಯಗಳು ಒಟ್ಟು ಪದಾರ್ಥವನ್ನು, ಪ್ರಪಂಚವನ್ನು ನೋಡೋಕ್ಕಾಗಲ್ಲ. ಇಂದ್ರಿಯಗಳು ಸ್ವಲ್ಪನೇ ನೋಡ್ತವೆ. ಅದರಿಂದ ನಮಗೆ ಅನಿಸುತ್ತದೆ ಸ್ಥೂಲ ಪದಾರ್ಥಕ್ಕೆ ಪರಿಮಿತವಾದ ದರ್ಶನ ಇದೆ. ಇಂದ್ರಿಯ ಅಂದರೆ ಪ್ರಪಂಚದ ಒಳಗೆ ಇರುವ ಪದಾರ್ಥಗಳಿಗೆ ಪರಿಮಿತ ದರ್ಶನ ಇದೆ. ಅದರಿಂದ ಪಾರ್ಟ್ ಬೈ ಪಾರ್ಟ್ ನೋಡ್ತೀವಿ ಎಂದು ಅನಿಸುತ್ತದೆ. ಅದು ನೋಡಿದರೆ ಪಾರ್ಟ್ ಬೈ ಪಾರ್ಟ್ ಅಲ್ಲ, ಇರುವುದು ಪಾರ್ಟ್ ಬೈ ಪಾರ್ಟ್ ಇಲ್ಲ, ಇರುವುದು ಅಂಶ ಅವಯವ ಇಲ್ಲ. ನಮ್ಮ ಇಂದ್ರಿಯಗಳೇ ಹಾಗೆ ಅಂಶ ಆಗಿ ನೋಡುತ್ತಾ ಇವೆ. ಅದರಿಂದ ಪಾರ್ಟ್ ಅನಿಸುತ್ತಾ ಇದೆ. ಒಟ್ಟು ಜಗತ್ತು ನೋಡಿದ್ದರೆ ಅದಕ್ಕೆ ಪಾರ್ಟ್ ಮಾಡೋಕ್ಕಾಗಲ್ಲ, ಅವಯವ ಮಾಡೋಕ್ಕಾಗಲ್ಲ. ಒಟ್ಟು ಬ್ರಹ್ಮಾಂಡ ಸೇರಿಸಿ ನೋಡಿಬಿಟ್ಟರೆ ಅದಕ್ಕೆ ಏನೂ ಹೇಳೋಕ್ಕಾಗಲ್ಲ. ಆಯಿತು. ಈಗ ಸೂಕ್ಷ್ಮ ನೋಡಿ. ಈಗ ಸೂಕ್ಷ್ಮ ಪ್ರಪಂಚ ಅಂದರೆ ಮನಸ್ಸಿಗೆ ಕಂಡು ಬರುವುದು, ಮನಸ್ಸಿನ ವೃತ್ತಿಗೆ ಸೂಕ್ಷ್ಮ ಆಕಾರ ಹೇಳ್ತೀವಿ. ಮನಸ್ಸಿನ ವೃತ್ತಿ ಅಂದರೆ ಮೆಂಟಲ್ ಎಮೋಷನ್ ಆಗಲಿ, ಥಾಟ್ ಆಗಲಿ. ಥಾಟ್ ಆ್ಯಂಡ್ ಎಮೋಷನ್ ಆಲ್ಸೋ ಅನಂತ ಅಲ್ಲವೇ? ಅನಂತ ಥಾಟ್ ಯಾರಿಗಾದರಿದೆ ಅಂದರೆ ಒಂದೊಂದು ಹೀಗೆ ಅನೇಕ ಥಾಟ್ಸು ಬರುತ್ತಾ ಇವೆ, ಅನೇಕ ಫೀಲಿಂಗ್ಸ್ ಬರುತ್ತಾ ಇವೆ. ಅಂದರೆ ಮನೋಭಾವಗಳು ಅನೇಕವಾಗಿ ಬರುವುದರಿಂದ, ಯೋಚನೆಗಳು ಅನೇಕವಾಗಿ ಬರುವುದರಿಂದ ನಮಗೆ ಅವಯವಗಳು ಅಂಶಗಳಾಗಿ ತೋರುತ್ತಾ ಇವೆ. ಈ ಒಂದೊಂದು ಅಂಶವನ್ನು ಒಂದೊಂದು ಆಕಾರ ಎಂದು ಹೇಳಬಹುದು ಅಲ್ಲವೇ? ಥಾಟ್ಗಳು ಅನೇಕ ಆಕಾರವಿಗೆ ಇವೆ. ಹೀಗೆ ಸ್ಥೂಲ ಇಂದ್ರಿಯಗಳಿಂದ ಸ್ಥೂಲ ಪ್ರಪಂಚ, ಮನಸ್ಸಿನಿಂದ ಸೂಕ್ಷ್ಮ ಪ್ರಪಂಚ, ಈ ಒಟ್ಟು ಪ್ರಪಂಚವನ್ನು ನಾವು ಆಕಾರ ಅಂದರೆ ಅರ್ಥವೇನು ಅಂದರೆ ಏನೋ ಒಂದು ಬಗೆ ಅಂದರ್ಥ. ಒಂದು ಬಗೆಯಾಗಿ ತೋರುವುದನ್ನು ಆಕಾರ ಹೇಳ್ತೀವಿ, ಒಂದು ಬಗೆಯಾಗಿ. ಏಕೆಂದರೆ ಏನು ಆಕಾರ ಅಂದರೆ ಒಟ್ಟು ಪ್ರಪಂಚಕ್ಕೆ ಆಕಾರ ಹೇಳೋಕ್ಕಾಗಲ್ಲ. ಓಕೆ, ಪ್ರಪಂಚದ ಒಳಗಿನ ಪದಾರ್ಥಗಳಿಗೆ ಅಂದರೆ ನಾವು ಪಾರ್ಟ್ ಬೈ ಪಾರ್ಟೇ ನೋಡ್ತಾ ಇದ್ದೇವೆ ಹೊರತು ಯಾವ ಪದಾರ್ಥವನ್ನು ಪೂರ್ತಿಯಾಗಿ ನೋಡೋಕ್ಕಾಗಲ್ಲ.
ಅದರಿಂದ ಯಾವ ಪದಾರ್ಥದ ಆಕಾರ ಏನೆಂದು ಹೇಳ್ತೀವಿ ಅದು ಏನು ಹೇಳೋಕ್ಕಾಗಲ್ಲ. ಏನೋ ಅಂತ ಏನೋ ಗೊತ್ತಾಗ್ತಾ ಇದೆ, ಏನೋ ನಡೆಯುತ್ತಾ ಇದೆ, ವ್ಯವಹಾರ ನಡೆಯುತ್ತಾ ಇದೆ ಹೊರತು ಟೋಟಲ್ ಅನುಭವದಲ್ಲಿ ಮಾತ್ರ ಅನುಭವ ದೃಷ್ಟಿಯ ನೋಡಿದ್ದರೆ ಪರ್ಫೆಕ್ಟಾಗಿ ಇದು ಹೀಗೆ ಎಂದು ಖಂಡಿತವಾಗಿ ಯಾರಿಂದ ಹೇಳೋಕ್ಕಾಗಲ್ಲ. ಏಕೆ? ಪ್ರಪಂಚ ನಮ್ಮ ಅನುಭವ ಸ್ವಭಾವವೇ ಆಗಿದೆ. ಆದ್ದರಿಂದ ಒಟ್ಟು ಅವಸ್ಥಾ ಆಕಾರವೇನು? ಒಟ್ಟು ಅವಸ್ಥಾ ಆಕಾರ ಇಂದ್ರಿಯಗಳಿಂದ ನೋಡಿದ್ದರೆ ಪ್ರಪಂಚದಲ್ಲಿರುವ ಶಬ್ದಸ್ಪರ್ಶ ರೂಪರಸಗಂಧಗಳು ಕಂಡುಬರ್ತವೆ ದೇಶಕಾಲದಲ್ಲಿ. ಮನಸ್ಸಿನಿಂದ ನೋಡಿದ್ದರೆ ಏನು ಕಂಡುಬರ್ತದೆ? ಮನಸ್ಸಿನಿಂದ ನೋಡಿದ್ದರೆ ಥಾಟ್ಸ್ಗಳು, ಫೀಲಿಂಗ್ಗಳು, ಯೋಚನೆಗಳು ಅನುಭವಕ್ಕೆ ಬರ್ತವೆ. ಮತ್ತು ದೇಶಕಾಲಗಳಂತೂ ಪೀಸಸ್ ದೇಶವನ್ನು ಹಾಗೆ ಪದಾರ್ಥಗಳನ್ನು ಹೇಗೆ ಅಂಶಗಳಾಗಿ ನೋಡಿದ್ದೀವೋ ದೇಶವನ್ನು ಅಷ್ಟೇ ಅಂಶಗಳಾಗಿ ಏರಿಯಾ ನೋಡ್ತೀವಿ ಹೊರತು ಒಟ್ಟು ದೇಶ ಸೇರಿಸಿ ನೋಡಿದ್ದರೆ ನೋಡೋಕ್ಕೆ ಆಗಲ್ಲ. ಒಟ್ಟು ದೇಶವನ್ನು ಸೇರಿಸಿ ನೋಡು, ಆ ದೇಶದ ಆಕಾರ ಹೇಗಿರುತ್ತದೆ? ಮೈಂಡ್ ಬ್ಲ್ಯಾಂಕ್ ಆಗ್ತದೆ, ಅನುಭವಕ್ಕೆ ಬರಲ್ಲ. ಒಟ್ಟು ಕಾಲವನ್ನು ಭೂತ ಭವಿಷ್ಯತ್ ವರ್ತಮಾನ 3 ಸೇರಿಸಿ ನೋಡು, ಆಗಲ್ಲ. ಅಂದರೆ ಪೀರಿಯಡ್ ಎಂದು ಹಿಂದೆ ಮುಂದೆ ಎಂದು ರಿಲೇಷನ್ಶಿಪ್, ಹಿಂದೆ ಮುಂದೆ ಎಂದು ರಿಲೇಟಿವ್ನೆಸ್ ನೋಡಬಹುದು. ಅಂದರೆ ಕಾಲದ ಮೂವ್ಮೆಂಟ್ನಲ್ಲಿ ಹಿಂದಿನಿಂದ ಮುಂದಕ್ಕೆ ನಡೆಯುತ್ತಾ ಇರುವುದನ್ನು ಕಾಲ ಹೇಳಿದ್ದೀವಿ. ಅಂದರೆ ಈಗ ನಂತರ ಎಂದು ಒಂದು ಪುಷಿಂಗ್ ಫಾರ್ವರ್ಡ್, ಮುಂದಕ್ಕೆ ಹೋಗುವಂಥ ಯಾವುದು ಒಂದು ಅನುಭವ ಅನಿಸುತ್ತಾ ಇದೆಯೋ, ಹಿಂದೆ ಮುಂದೆ ಒಂದು ಕ್ರಮ, ಒಂದು ಸೀಕ್ವೆನ್ಸ್ ಎಂಬ ಭಾವ ನಮಗೆ, ಸೀಕ್ವೆನ್ಸ್ ಎಂಬ ಅನುಭವ ನಮಗೆ ಯಾವುದು ಬರುತ್ತಾ ಇದೆಯೋ ಅದಕ್ಕೆ ಕಾಲ ಹೇಳಿದ್ದೀವಿ. ಅಥವಾ ಕೆಲವೊಮ್ಮೆ ಪೀರಿಯಡ್ ಎಂದು ಹೇಳ್ತೀವಿ. ಇಷ್ಟೊತ್ತು ಶಾರ್ಟ್ ಪೀರಿಯಡ್, ಲಾಂಗರ್ ಪೀರಿಯಡ್, ಇನ್ನೂ ಲಾಂಗರ್ ಪೀರಿಯಡ್, ಇನ್ನೂ ತುಂಬ ಹೊತ್ತು. ಅಂದರೆ ಏನು? ಸ್ವಲ್ಪ ಹೊತ್ತು, ಹೆಚ್ಚಿನ ಹೊತ್ತು, ಇನ್ನೂ ಹೆಚ್ಚಿನ ಹೊತ್ತು ಎಂದು ಒಂದು ಬಗೆಯಾದ ಅನುಭವ ಇದೆ. ಒಂದು ಬಗೆಯಾದ ಪೀರಿಯಡ್ ಅನುಭವ ಇದೆ, ಒಂದು ಕ್ರಮ ಅನುಭವ ಇದೆ. ಈ ಪೀರಿಯಡ್ ಕ್ರಮ ಅನುಭವಕ್ಕೆ ಕಾಲ ಹೇಳಿದ್ದೇವೆ ಹೊರತು ಒಟ್ಟು ಕ್ರಮವನ್ನು ಸೇರಿಸಿ, ಅಂದರೆ ಭೂತ ಭವಿಷ್ಯತ್ತು ವರ್ತಮಾನ ಪೂರ್ತಿ 3 ಸೇರಿಸಿ ನೋಡು, ಅದಕ್ಕೆ ಅನುಭವಕ್ಕೆ ಬರಲ್ಲ. ಮತ್ತು ಆಲ್ ಪೀರಿಯಡ್ ಅಂದರೆ ಎಟರ್ನಲ್ ಹೇಳ್ತೀವಿ. ಎಟರ್ನಲ್ ಅಂದರೆ ಏನು ಹೇಳು? ಎಟರ್ನಲ್ ಅಂದರೆ ಅದು ಏನು ಅರ್ಥವೇ ಆಗಲ್ಲ. ಎಟರ್ನಲ್ ಅಂದರೆ ಏನಂದರೆ ಯಾವುದೋ ಒಂದು ಇದಮಿತ್ತಂ ಎಂದು ಇಷ್ಟು ಪೀರಿಯಡ್ ಎಂದು ಹೇಳೋಕ್ಕಾಗದೇ ಇಲ್ಲ. ಇಷ್ಟು ಪೀರಿಯಡ್ ಎಂಬ ಒಂದು ಲಿಮಿಟೆಡ್ ಪೀರಿಯಡನ್ನು ತೆಗೆದುಬಿಟ್ಟರೆ, ನಿಷೇಧ ಮಾಡಿದ್ದರೆ, ವೆನ್ ಯು ಎಲಿಮಿನೇಟ್ ಸರ್ಟನ್ ಡೈಮೆನ್ಷನ್ ಅಂದರೆ ಸರ್ಟನ್ ಲೆಂತ್, ಆಲ್ ಲೆಂತ್ಗಳನ್ನು ನಿಷೇಧ ಮಾಡಿದ್ದರೆ ಮನಸ್ಸಿಗೆ ಯಾವ ಐಡಿಯಾ ಸಿಗದಿದ್ದರೆ ಅದನ್ನು ಎಟರ್ನಿಟಿ ಹೇಳಿದ್ದೀವಿ. ಬಟ್ ಎಟರ್ನಿಟಿ ಇಟ್ ಸೆಲ್ಫ್ ಇಸ್ ನಾಟ್ ಎ ಕಾನ್ಸೆಪ್ಟ್ ಅಲ್ಲವೇ? ಆಲ್ ಲಿಮಿಟೆಡ್ ಲೆಂತ್ ಆಫ್ ಪೀರಿಯಡ್, ಇಷ್ಟೊತ್ತು ಅಂದರೆ ಇಷ್ಟು ಹೇಳೋಕ್ಕಾಗಲ್ಲಪ್ಪ, ಇಸ್ ಎಟರ್ನಲ್ ಎಂದು ಹೇಳಿದ್ದೀವಿ. ಎಟರ್ನಲ್ ಅಂದರೆ ಏನು? ಅಂದರೆ ಮೈಂಡ್ ಬ್ಲ್ಯಾಂಕ್ ಆಗ್ತದೆ. ಆದ್ದರಿಂದ ಒಟ್ಟು ದೇಶ ನೋಡಿದ್ದರೆ ಮನಸ್ಸಿಗೆ ಥಾಟ್ ಹುಟ್ಟಲ್ಲ, ಒಟ್ಟು ಕಾಲ ನೋಡಿದ್ದರೆ ಮನಸ್ಸಿಗೆ ಥಾಟು ಹುಟ್ಟಲ್ಲ. ಆ ಥಾಟ್ ಈಸ್ ಓನ್ಲಿ ಇನ್ ಕಾಂಟ್ರಾಸ್ಟ್ ವಿತ್ ಲಿಮಿಟೆಡ್ ಟೈಮ್, ಲಿಮಿಟೆಡ್ ಪ್ಲೇಸ್, ಲಿಮಿಟೆಡ್ ಆಬ್ಜೆಕ್ಟ್ ಅಷ್ಟೇ. ಪರಿಮಿತ ವಸ್ತು, ಪರಿಮಿತ ದೇಶ, ಪರಿಮಿತ ಕಾಲದ ಕಾಂಟ್ರಾಸ್ಟ್ ಅನ್ನೇ ಒಟ್ಟು ಹೇಳಿದ್ದೇವೆ ಹೊರತು ಹಾಗೆ ಅವಸ್ಥಾ, ಒಟ್ಟು ಅವಸ್ಥಾ ಎಂದು ಹೇಳು. ಒಟ್ಟು ಅವಸ್ಥಾ ಅಂದರೆ ಅರ್ಥವೇನೆಂದರೆ ಪ್ರಮಾತೃ ಪ್ರಮೇಯ ಒಟ್ಟು ಸೇರಿಸು ಎಂದು ಅರ್ಥ. ಒಟ್ಟು ಅವಸ್ಥವನ್ನು ನೋಡುವುದೆಂದರೆ ಅರ್ಥವೇನೆಂದರೆ ನೋಡುವ ಅರಿವಿಗಿಂತ ಏನೋ ಭಿನ್ನ ಅಷ್ಟೇ. ನೋಡುವ ಅರಿವಿದೆ, ಅರಿವಿಗೆ ತೋರುವುದು ಅಷ್ಟೇ ಇದೆ ಹೊರತು ಆ ತೋರುವುದು ಏನು ಎಷ್ಟು ಎಂದು ಡೀಟೇಲ್ಗೆ ಹೋಗಿಬಿಟ್ಟರೆ ಅದು ಸಿಗಲ್ಲ, ಎಟ್ಕಲ್ಲ, ಮನಸ್ಸಿಗೆ ಸಿಗುವುದೇ ಅಲ್ಲ. ಅದರಿಂದ ಅರಿವಿಗೆ ತೋರುವುದು, ಅರಿವಿಗೆ ಅಂದರೆ ಏನು? ಅರಿವು ಒಂದಿದೆ, ಅರಿವಿಗೆ ತೋರುವುದು ಅಂದರೆ ಜ್ಞೇಯತ್ವಂ, ದ ನೋನ್ನೆಸ್. ನೋನ್ ಎಂದು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ನೋವರ್ ನೋನ್ ಹೇಳ್ತೀವಲ್ಲ, ಆ ನೋನ್ನೆಸ್ಸನ್ನೇ ಒಟ್ಟು ಪ್ರಪಂಚ ಹೇಳಿದ್ದೀವಿ ಅಷ್ಟೇ. ಒಟ್ಟು ಅವಸ್ಥಾ ಅಂದರೆ ಏನು? ಅರಿವಿನಲ್ಲಿ ಅರಿವಿಗೆ ಅನಿಸುವುದು, ಏನೇ ಅನಿಸಲಿ ಆಲ್ ಅನಿಸಿಕೆ ಒಟ್ಟು ಸೇರಿಸಿಬಿಟ್ಟರೆ ಅವಸ್ಥಾ ಎಂದು ಹೇಳ್ತೀವಿ. ಆದ್ದರಿಂದ ಆ ಒಟ್ಟು ಅವಸ್ಥೆಯಲ್ಲಿ ಸ್ವಲ್ಪ ಡೀಟೇಲ್ ಹೋಗಿಬಿಟ್ಟರೆ ನಾನೊಬ್ಬ ಜೀವನಂತೆ, ನಾನೊಬ್ಬ ಕರ್ತಭೋಕ್ತ, ನನ್ನ ಹಾಗೆ ಮಿಕ್ಕ ಜನ. ಕರ್ತಭೋಕ್ತ ಅಂದರೆ ಏನು? ಒಂದು ಚಲನದ ಅಭಿಮಾನ ಕರ್ತ, ಒಂದು ಸುಖ ದುಃಖಾದಿಗಳ ಲಿಮಿಟೆಡ್ ಹಿಂದೆ ಹೇಳಿದ್ದೀವಿ, ನಾನು ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ. ಲಿಮಿಟೆಡ್ ಅನುಭವಗಳು ಭೋಕ್ತ. ಒಂದು ನಂತರ ಒಂದೊಂದು ಬಗೆ ಅನುಭವಗಳಾಗುತ್ತಾ ಇದ್ದರೆ ಬಗೆ ಅನುಭವಗಳ ಸುಖ ದುಃಖ ಅನುಭವಗಳು ಭೋಕ್ತ. ಒಂದು ಚಲನ ಜ್ಞಾತ, ಚಲನಾ ಕರ್ತೃತ್ವ. ಈ ಕರ್ತೃತ್ವಗಳು ನನಗೆ ಹೇಗೆ ಚಲನಗಳು ಅನಿಸುತ್ತಾ ಇವೆಯೋ ಬಗೆ ಅನುಭವಗಳು ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ ಎಂದು ಅನಿಸುತ್ತದೆ. ಎಲ್ಲ ಜೀವರಿಗೆ ಅನಿಸುತ್ತದೆ ನೋಡಿ, ನಾನು ಹೇಗಿದ್ದೀನೋ ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ
ಈ ಅನಿಸಿಕೆನೇ ಅನೇಕ ಕರ್ತೃತ್ವ, ಅನೇಕ ಭೋಕ್ತೃತ್ವ ಅಲ್ಲವೇ? ಈ ಪ್ರಪಂಚ ಅಂದರೆ ಅರಿವಿನಲ್ಲಿ ತೋರುವುದು, ಒಟ್ಟು ಅರಿವು ತಗೊಂಡು ಒಟ್ಟು ಸಾಕ್ಷಿಗೆ ತೋರುವುದಿದೆಲ್ಲ, ಆ ತೋರುವುದೆಲ್ಲ ಸೇರಿಸಿ ಅವಸ್ಥೆ ಹೇಳಿದ್ದೀವಿ. ಈ ಅವಸ್ಥೆಯಲ್ಲಿ ತೋರುವ ಅನೇಕ ಜೀವರು, ಒಟ್ಟು ದೇಶಕಾಲ, ಪ್ರಪಂಚ, ನಾಮರೂಪ ಇದೆಲ್ಲವನ್ನು ಆಡಳಿತ ಮಾಡುವವನು, ಅಂದರೆ ಎಲ್ಲರನ್ನು ಪರಿಪಾಲಿಸುವವನು ಈಶ್ವರ. ಪರಿಪಾಲಿಸುವನೆಂದರೆ ಅರ್ಥ ಇದೆಲ್ಲ ತನ್ನ ಅಧೀನದಲ್ಲಿಟ್ಕೊಂಡ. ಅಧೀನದಲ್ಲಿ ಅಂದರೆ ಏನು? ತನ್ನ ಇರವಿನ ಅಧೀನದಲ್ಲೇ ಒಟ್ಟು ಪ್ರಪಂಚ ಇದೆ. ಈಗ ಒಟ್ಟು ಅವಸ್ಥಾ ನಮ್ಮ ದೃಷ್ಟಿಗೆ ಬಂತಲ್ಲ, ಈ ಒಟ್ಟು ಅವಸ್ಥಾ, ಈ ಅನೇಕ ಜೀವರು, ಕರ್ತೃಭೋಕ್ತೃಗಳೆಲ್ಲ ಈ ಸಾಕ್ಷಿ ರೂಪ, ಈ ಸಾಕ್ಷಿಯಲ್ಲೇ ಇರುವಿಕೆ ಇದೆ, ಸಾಕ್ಷಿಯಲ್ಲೇ ತೋರಿಕೆ ಇದೆ. ತೋರಿಕೆ ಅಂದರೆ ಅನಿಸಿಕೆ. ಸಾಕ್ಷಿಯಲ್ಲೇ ತೋರಿಕೆ ಇದೆ, ಸಾಕ್ಷಿಯಲ್ಲೇ ಇರುವಿಕೆ ಇದೆ. ಆಲ್ ಫಂಕ್ಷನಿಂಗ್ ಆಲ್ಸೋ ಸಾಕ್ಷಿಯಲ್ಲೇ ನಡೆಯುತ್ತಾ ಇದೆ. ಸಾಕ್ಷಿಗಿಂತ ಬಿಡಿಯಾಗಿ ಸ್ವತಂತ್ರವಾಗಿ ಪ್ರಪಂಚದ ಇರುವಾಗಲಿ, ಪ್ರಪಂಚದ ತೋರಿಕೆ ಆಗಲಿ, ಪ್ರಪಂಚದ ಕೆಲಸ ಆಗಲಿ ಇಲ್ಲ. ಇದು ಈಶ್ವರ. ಇಷ್ಟೆಲ್ಲ ಹೇಳುವುದರಿಂದ ಪ್ರಯೋಜನವೇನೆಂದರೆ ಅವಸ್ಥೆಯನ್ನು ನುಂಗಿಬಿಡುವುದು ಒಂದಿದೆ. ನಾವು ಒಟ್ಟು ಅವಸ್ಥೆ, ಏಕೆಂದರೆ ಒಟ್ಟು ಅವಸ್ಥೆಯನ್ನು ನೋಡಬೇಕಂದ್ರೆ ಅವಸ್ಥೆಗೆ ಹೊರಕ್ಕೆ ಬರಬೇಕು. ಹೊರಗೆ ಅಂದರೆ ಅರ್ಥವೇನೆಂದರೆ ಸಾಕ್ಷಿಯಾಗಿರುವುದು, ಅಂದರೆ ಸುಷುಪ್ತಿಯಾಗಿರುವುದು. ಸುಷುಪ್ತಿಯಾಗಿದ್ದೇನೆ, ನಾನು ಸುಷುಪ್ತಿಯಾಗಿದ್ದೇನೆ ಎಂಬ ಸುಷುಪ್ತಿ ಅನುಭವದಲ್ಲಿ ಇದ್ದುಕೊಂಡು ನೋಡುತ್ತಾ ಇದ್ದರೆ ಏನಾಗ್ತದೆ? ಅದು ಒಟ್ಟು ನೋಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ? ಸುಷುಪ್ತಿ ನೋಡು ಅಂದರೆ ನಾವು ತಪ್ಪು ಮಾಡ್ತೀವಿ. ಏನಂದರೆ ಇಡೀ ಜಗತ್ತಿನಲ್ಲೇ ಸುಷುಪ್ತಿ ಎಂಬುದು ಒಂದು ಸ್ಮಾಲ್ ಡಾರ್ಕ್ ರೂಮ್ ಎಂದು ಅನಿಸುತ್ತದೆ ಅಲ್ಲವೇ? ಒಂದು ಪಕ್ಕಕ್ಕಿದೆ, ಅಥವಾ ಎಲ್ಲೋ ಒಂದು, ಅದೇನು ಹೇಳ್ತಾರೆ ಸೈಂಟಿಸ್ಟ್ಗಳು, ಏನು ಹೇಳ್ತಾರೆ ನೋಡಿ, ಒಂದು ಬ್ಲ್ಯಾಕ್ ಹೋಲ್ ಹಾಗೆ. ಒಟ್ಟು ಪ್ರಪಂಚದಲ್ಲೇ ಅವ್ರೇನು ಹೇಳ್ತಾರೆ? ಒಟ್ಟು ಪ್ರಪಂಚದಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇದೆ ಅಂದರೆ ಒಟ್ಟು ಪ್ರಪಂಚದಲ್ಲಿ ಸುಷುಪ್ತಿ ಇದೆಯೋ ಒಟ್ಟು ಪ್ರಪಂಚವನ್ನೇ ನುಂಗುವುದು. ಒಟ್ಟು ಪ್ರಪಂಚವನ್ನೇ ನುಂಗುವುದು ಎಂಬುದು ಹೌದೌದು. ಪ್ರಪಂಚವನ್ನೇ ನುಂಗುವುದರಿಂದ ಸುಷುಪ್ತಿಯನ್ನು ಎಲ್ಲಿದೆ ಎಂದು ಹೇಳ್ತೀವಿ? ಸುಷುಪ್ತಿ ಅಂದರೆ ಅದು ಒಂದಾನೊಂದು ಎಂದು ಊಹಿಸ್ಕೊಳ್ತೀವಿ ನೋಡಿ. ಸುಷುಪ್ತಿ ಅಂದರೆ ಪ್ರಪಂಚಗಳಲ್ಲಿ ಬೆಟ್ಟಗಳು, ನದಿಗಳು ಹೇಗೆ ಇದೆಯೋ ಅದು ಒಂದಾನೊಂದು, ದಟ್ ಈಸ್ ಆಲ್ಸೋ ಅನದರ್ ವಸ್ತು ಅನಿಸುತ್ತಾ ಇದೆ. ಅದು ಅನದರ್ ಅಲ್ಲ, ಒಟ್ಟು ಪ್ರಪಂಚವನ್ನು ಅವಸ್ಥೆಗಳನ್ನೇ ನುಂಗುವುದು. ಈ ಐಡಿಯಾ, ಕಾನ್ಸೆಪ್ಟ್ ಬರುತ್ತಾ ಇದೆ ಹೊರತು ಅನುಭವ ಬರಬೇಕು. ಈ ಅನುಭವ ಬರುವುದಕ್ಕೆ ಸುಷುಪ್ತಿಯನ್ನು ಚಿಂತನ ಮನನ ಮಾಡುತ್ತಾ ಇರಬೇಕು. ಮನನ ಮಾಡುತ್ತಾ ಅಂದರೆ ಏನು? ದೇಶವನ್ನು ನುಂಗಿಬಿಡು, ಕಾಲವನ್ನು ನುಂಗಿಬಿಡು, ಪ್ರಪಂಚವನ್ನು ನುಂಗು, ದೇಹವನ್ನು ನುಂಗುತ್ತದೆ, ಇಂದ್ರಿಯಗಳನ್ನು, ಮನಸ್ಸನ್ನು, ದೇಹದ ಕಾನ್ಸೆಪ್ಟನ್ನು. ಇಂದ್ರಿಯದ ಕಾನ್ಸೆಪ್ಟ್ ಅಂದರೆ ಒಂದೊಂದು ಐಡಿಯಾ. ಹೋಲ್ ದೇಶವನ್ನು, ಇಷ್ಟೊತ್ತು ಹೇಳಿದ್ದೀವಲ್ಲ, ದೇಶವನ್ನು ನುಂಗುತ್ತಾ ಇದೆ ಅಂದರೆ ದೇಶವು ಬ್ಲ್ಯಾಂಕ್ ಆಗ್ತಾ ಇದೆ. ಕಾಲವನ್ನು ನುಂಗುತ್ತಾ ಇದೆ, ಕಾಲ ಬ್ಲ್ಯಾಂಕ್ ಆಗ್ತಾ ಇದೆ. ಪ್ರಪಂಚ ನುಂಗುತ್ತಾ ಇದೆ, ಪ್ರಪಂಚ ಬ್ಲ್ಯಾಂಕ್ ಆಗ್ತದೆ. ಅಂದರೆ ಏನು? ಇದೆಲ್ಲ ಬ್ಲ್ಯಾಂಕ್ ಆಗಿ ಯಾರಿಗನಿಸುತ್ತಾ ಇದೆಯೋ ಅದು ಸುಷುಪ್ತಿ ಅಲ್ಲವೇ? ಇದೆಲ್ಲ ನುಂಗಿ ಹೋಗಿದೆ, ಇದೆಲ್ಲ ಇಲ್ಲವಲ್ಲ. ಈ ಇಲ್ಲವಲ್ಲ ಅನಿಸಿಕೆ ಯಾರಿಗಾಗ್ತಾ ಇದೆಯೋ ಅದು ಸಾಕ್ಷಿ. ನೀವು ಸುಷುಪ್ತಿಯಲ್ಲಿದ್ದುಕೊಂಡು ಎಚ್ಚರ ಪ್ರಪಂಚವನ್ನು ನೋಡ್ತಾ ಇದ್ದೀರಿ. ಏನಾಗ್ತಾ ಇದೆ? ಎಚ್ಚರ ಪ್ರಪಂಚವೆಲ್ಲ ತನ್ನಲ್ಲೇ ತನ್ನಲ್ಲೇ ತನ್ನಲ್ಲೇ. ಈಗ ತಾನು ಅದು ಬೇಡ ಅನಿಸುತ್ತಾನೇ ಇಲ್ಲ. ಹಾಗೆ ಇದು ಈಶ್ವರ. ಯಾವ ಅರಿವು ಅನಂತ ಅಖಂಡವಾಗಿದೆಯೋ ಎಲ್ಲವೂ ಮುಳುಗಿ ಹೋಗ್ತಾ ಇದೆ. ಎಲ್ಲದೂ ಎಂಡಿಂಗ್ ಎಲ್ಲವೂ ಮುಗಿದು ಹೋಗ್ತಾ ಇದೆ. ಎಂಡಿಂಗ್ ಯಾವುದು ನೋಡಿದ್ದರೂ ಒಂದು ಎಂಡಿಂಗ್, ಮುಗಿದು ಹೋಗುವ ಹಂತ ಬರುತ್ತಾ ಇದೆ. ಎಲ್ಲಿ ಮುಗಿದು ಹೋಗ್ತದೋ ಅದು ಸಾಕ್ಷಿ. ಮುಗಿಯುವಿಕೆ ಪ್ರಪಂಚ, ಮುಗಿಯು ಹೋಗುವುದು ಪ್ರಪಂಚ. ಈ ಮುಗಿದು ಹೋಗಿದೆ, ಎಲ್ಲಿ ಮುಗಿದು ಹೋಗ್ತಾಯೋ ಅದು ಸಾಕ್ಷಿ. ಎಲ್ಲಿ ಮುಗಿದು ಹೋಗುವುದು ಅಂದರೆ ಅರ್ಥವೇನು? ಎಲ್ಲಿ ಮುಗಿದು ಹೋಗ್ತದೆ ಅಂದರೆ ಕಾಲ ಅಲ್ಲ, ಯಾರಿಗೆ ಮುಗಿದಿದೆ ಅನಿಸುತ್ತಾ ಇದೆಯೋ, ಗೊತ್ತಾಗ್ತಾ ಇದೆಯೋ ಅದು ಎಂದರ್ಥ. ಇಲ್ಲಿ ನೋಡಿ, ಪ್ರಪಂಚವೆಲ್ಲ ಅವಸ್ಥೆಯೆಲ್ಲ ಮುಗಿದು ಎಲ್ಲಿ ಹೋಗುತ್ತದೆ ಅಂದರೆ, ಎಲ್ಲಿ ಅಂದರೆ ದೇಶ ನೋಡಬಾರದು, ಯಾವಾಗ ಅಂದರೆ ಕಾಲ ನೋಡಬಾರದು. ಯಾರಲ್ಲಿ ಅಂದರೆ ಅರ್ಥವೇನು? ಯಾರಲ್ಲಿ ಅಂದರೆ ಒಂದು ಮತ್ತೆ ವಸ್ತುವಾಗಿ ನೋಡಬಾರದು, ವ್ಯಕ್ತಿಯಾಗಿ ನೋಡಬಾರದು. ಯಾರಲ್ಲಿ ಮುಗಿದು ಹೋಗ್ತಾ ಇದೆ ಅಂದರೆ ಮುಗಿದು ಹೋಗುವುದು ಅನುಭವಕ್ಕೆ ಯಾರಿಗೆ ಗೊತ್ತಾಗ್ತಾ ಇದೆಯೋ ಆ ಅರಿವಿಗೆ. ಹಾಗೆ ನೋಡಿ, ಎಲ್ಲಿ ಹೋಗಿದು, ಎಲ್ಲಿ ಎಂಬ ಮಾತನ್ನು ದೇಶ ಎಂಬ ಅರ್ಥದಿಂದ ನೋಡಬಾರದು, ಕಾಲ ಎಂಬ ಅರ್ಥದಿಂದ ನೋಡಬಾರದು, ಒಂದು ವ್ಯಕ್ತಿ ಎಂದು ಅರ್ಥದಿಂದ ನೋಡಬಾರದು. ಯಾರಲ್ಲಿ ಮುಗಿದು ಹೋಗ್ತದೆ ಅಂದರೆ ಯಾರು ಅಂದರೆ ಒಬ್ಬ ವ್ಯಕ್ತಿಯಾಗಿ ಊಹಿಸ್ಕೊಳ್ತಾ ಇದ್ದರೆ ಅಲ್ಲ. ಯಾವ ಅರಿವಿನಲ್ಲಿ ಮುಗಿದು ಹೋಗಿ ಅರಿವು ಮಾತ್ರ ಉಳಿಯುತ್ತಾ ಇದೆಯೋ ಹಾಗೆ ನೋಡಬೇಕು. ಆ ಅರಿವು ಸಾಕ್ಷಿ, ಅವನೇ ಈಶ್ವರ. ಈಶ್ವರ ಅಂದರೆ ಅರ್ಥವೇನು? ಅವನಲ್ಲೇ ತೋರುತ್ತಾ ಇದೆ ಸಾಕ್ಷಿಯಲ್ಲಿ, ಸಾಕ್ಷಿ ಅರಿವಿನಲ್ಲೇ ತೋರುತ್ತಾ ಇದೆ ಅಂದರೆ ಅರ್ಥವೇನು?
ನೀವು ಯಾವ ಯಾವುದು ನೋಡುತ್ತಾ ಇದ್ದೀರೋ, ಯಾವ ಯಾವುದು ಅನುಭವಿಸ್ತಾ ಇದ್ದೀರೋ, ಅರಿವಿನಲ್ಲೇ ಅನುಭವಿಸ್ತಾ ಇದ್ದೀರಿ. ಅರಿವಿಗಿಂತ ಬಿಡಿಯಾಗಿ ಯಾವ ಅನುಭವವಿಲ್ಲ. ನೋಡಿ, ಸ್ಥಿತಿಕರ್ತ ಅಂದರೆ ಅರ್ಥವೇನು? ಅರಿವನ್ನು ಬಿಟ್ಟು ಯಾವ ಅನುಭವ ಆಗ್ತಾ ಇಲ್ಲ. ನೀವು ದೇಶ ಎಷ್ಟು ದೂರ ದೂರ ಕಿಲೋಮೀಟರ್ಗಳು ಹೋಗಿದ್ದರೂ ಅರಿವಿನಲ್ಲೇ ನಿಮಗೆ ಒಂದು ಡೈಮೆನ್ಷನ್ ಎಂದು ಒಂದು ಸ್ಟ್ರೆಚಿಂಗ್, ಎಕ್ಸ್ಪ್ಯಾನ್ಷನ್. ದ ಐಡಿಯಾ ಆಫ್ ಎಕ್ಸ್ಪ್ಯಾನ್ಷನ್ ಈಸ್ ಸ್ಪೇಸ್. ದ ಐಡಿಯಾ ಈಸ್ ಪ್ರಾಸೆಸ್ ಅಂದರೆ ಕಂಟಿನ್ಯೂಟಿ, ಮುಂದುವರಿಯೋದು. ದ ಐಡಿಯಾ ಆಫ್ ಏನು ಹೇಳ್ತೀವಿ, ಕಂಟಿನ್ಯೂಟಿ ಅಂದರೆ ಏನು? ದ ಐಡಿಯಾ ಆಫ್ ಪ್ರಾಸೆಸ್ ಈಸ್ ಟೈಮ್, ಅಥವಾ ದ ಐಡಿಯಾ ಸೀಕ್ವೆನ್ಸ್ ಈಸ್ ಟೈಮ್. ಬೆಟರ್ ಸೆ ಸೀಕ್ವೆನ್ಸ್. ಈ ಇಂಗ್ಲೀಷ್ನಲ್ಲಿ ಸೀಕ್ವೆನ್ಸ್ ಪದ ದೇಶದಲ್ಲಿಯೂ ಆಗಬಹುದು. ಅದಕ್ಕೋಸ್ಕರ ಕ್ರಮಬುದ್ಧಿ ಅಂದರೆ ಸ್ಪೇಷಿಯಲ್ ಸೀಕ್ವೆನ್ಸ್ ಅಲ್ಲ, ಟೈಮ್ ಸೀಕ್ವೆನ್ಸ್. ಅಂದರೆ ದ ಐಡಿಯಾ ಆಫ್ ಸೀಕ್ವೆನ್ಸ್ ಈಸ್ ಟೈಮ್. ದ ಐಡಿಯಾ ಈಸ್ ಸ್ಟ್ರೆಚಿಂಗ್. ದ ಐಡಿಯಾ ಆಫ್ ಸ್ಟ್ರೆಚಿಂಗ್, ದ ಐಡಿಯಾ ಆಫ್ ಎಕ್ಸ್ಪ್ಯಾನ್ಷನ್ ಈಸ್ ಸ್ಪೇಸ್. ಅಂದರೆ ಏನು? ಸಂಸ್ಕೃತದಲ್ಲಿ ಹೇಳ್ತಾರೆ, ಕ್ರಮ ಸಂವಿತ್ ಕಾಲಃ, ವಿಸ್ತರಣ ಸಂವಿತ್ ದೇಶಃ. ಜಬ್ ವಿಸ್ತಾರ ಕಾ ಭಾವ ಆತಾ ಹೈ, ವಿಸ್ತರಣ ಎಂಬ ಭಾವ ಐಡಿಯಾ ಬಂದರೆ ಅದು ದೇಶ ಅಂದರೆ ಏನು? ಐಡಿಯಾ ಆಫ್ ವಿಸ್ತರಣ ಎಂಬ ಭಾವ. ಕಾಲ ಅಂದರೆ ಏನು? ಒಂದು ಕ್ರಮ, ಒಂದು ಪ್ರಾಸೆಸ್, ಒಂದು ಮುಂದಕ್ಕೆ ಹೋಗ್ತಾ ಇದೆ. ಹಿಂದೆ ಮುಂದು ಎಂಬ ಹಿಂದಿನಿಂದ ಮುಂದಕ್ಕೆ ಹೋಗ್ತಾ ಇದೆ. ಈ ಮುಂದಕ್ಕೆ ಎಂದು ಅನಿಸಿಕೆ ಇದೆಲ್ಲ ನಮ್ಮ ಮನಸ್ಸಿಗೆ ಅನಿಸುತ್ತಾ ಇದೆಲ್ಲ. ದಟ್ ಈಸ್ ಎನ್ ಐಡಿಯಾ ಆಫ್ ಟೈಮ್. ದಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಟೈಮ್. ಐಡಿಯಾ ಅಂದರೆ ಎಕ್ಸ್ಪೀರಿಯನ್ಸೇ. ಇಟ್ ಈಸ್ ನಾಟ್ ಎ ಕಾನ್ಸೆಪ್ಟ್, ಇಟ್ಸ್ ಎ ಮೋರ್ ಆಫ್ ಎನ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ನಿಂದ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ. ಎ ಫೀಲಿಂಗ್ ಆಫ್ ಟೈಮ್, ಎನ್ ಎಕ್ಸ್ಪೀರಿಯನ್ಸ್ ಆಫ್ ಟೈಮ್, ಎನ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಪೇಸ್, ಎನ್ ಎಕ್ಸ್ಪೀರಿಯನ್ಸ್ ಆಫ್ ವಸ್ತು ಅಂದ್ರೇನು? ಜ್ಞಾತೃಜ್ಞೇಯ ಎಂಬ ರಿಲೇಟಿವ್ನೆಸ್. ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಟಿವ್ನೆಸ್ಸೇ ಪದಾರ್ಥಗಳು. ಸಬ್ಜೆಕ್ಟಿಗೆ ಆಬ್ಜೆಕ್ಟ್ ಗೊತ್ತಾಗ್ತಾ ಇದೆ. ಇದು ಈ ಒಟ್ಟು ಸಬ್ಜೆಕ್ಟ್ ಆಬ್ಜೆಕ್ಟು, ಈ ದೇಶ ಕಾಲ, ಏನೋ ಒಟ್ಟು ಪ್ರಪಂಚ ಅನಿಸುತ್ತಾ ಇದೆಲ್ಲ ಒಟ್ಟು ಅವಸ್ಥಾ ಯಾರಿಗೆ ಅನಿಸುತ್ತಾ ಇದೆಯೋ ಅದು ಸಾಕ್ಷಿ. ಅಂದ್ರೇನು? ಅರಿವಿನಲ್ಲೇ ಅನಿಸುತ್ತದೆ. ಏನೇ ಅನಿಸಲಿ, ಎಲ್ಲ ಅರಿವು ಬಿಟ್ಟು ಯಾವುದು ಅನಿಸಲ್ಲ. ಆ ಅರಿವೇ ಅದರ ಮೂಲ ಸ್ವರೂಪ ಈಶ್ವರ. ಅರಿವಿನಲ್ಲೇ ಅನಿಸಿಕೆ. ಎಷ್ಟೇ ಅನಿಸಲಿ, ದೊಡ್ಡದನಿಸಲಿ, ಸುಖ ಅನಿಸಲಿ, ದುಃಖ ಅನಿಸಲಿ, ಕರ್ಮ ಅನಿಸಲಿ, ಆ ಅನಿಸಿಕೆಗಳು, ಅನುಭವಗಳೆಲ್ಲ ಯಾವ ಅರಿವನ್ನು ಬಿಡದೆ ತೋರುತ್ತಾ ಇದೆಯೋ ಅದು ಸ್ಥಿತಿಕರ್ತ. ಅವರನ್ನಲ್ಲೇ ಮುಳುಗಿ ಹೋದರೆ ಅವನೇ ಲಯಕರ್ತ. ಯಾರಿಂದ ಹುಟ್ಟುತ್ತವೋ, ಯಾರಲ್ಲಿ ತೋರುತ್ತವೋ, ಯಾರಲ್ಲಿ ಮುಳುಗಿ ಹೋಗುತ್ತವೋ ಅವನು ಈಶ್ವರ. ಅವನು ಇನ್ಫ್ಯಾಕ್ಟ್ ನಮ್ಮ ಭಾಷೆಯಲ್ಲಿ ಅನ್ನು ಎಂದು ಹೇಳಿಬಿಟ್ರೆ ವ್ಯಕ್ತಿ ಆಗ್ತದೆ. ಅವನು ಎಂದು ಹೇಳೋಕ್ಕಾಗಲ್ಲ, ಅದು ಹೇಳಬೇಕು. ಅದು ಅಂದರೆ ಮತ್ತೆ ಒಂದು ವಸ್ತು ಎಂದು, ಒಂದು ಇನರ್ಟ್ ಆಬ್ಜೆಕ್ಟ್ ಎಂದು ತಿಳ್ಕೊಳ್ಳಬೇಡಿ. ಅದು ಯಾವ ಪದ ಬಳಸಿದ್ರೂ ಕಷ್ಟ. ಅದೊಂದು ಅನುಭವ ಅಷ್ಟೆ. ಅಂದರೆ ಒಂದು ಅಖಂಡ ಅನುಭವ, ವ್ಯಾಪಕ ಅನುಭವ, ಡೈಮೆನ್ಷನ್ಲೆಸ್ ಎಕ್ಸ್ಪೀರಿಯನ್ಸ್. ಡೈಮೆನ್ಷನ್ಲೆಸ್ ಅಂದರೆ ಡೈಮೆನ್ಷನ್ಲೆಸ್ ಯಾರಾದರೂ ಊಹಿಸ್ಕೊಳ್ಳೋಕ್ಕಾಗ್ತದೆ? ಟೈಮ್ ವೈಸ್ ಡೈಮೆನ್ಷನ್ಲೆಸ್, ಆಕಾಶ ದೃಷ್ಟ್ಯ ಡೈಮೆನ್ಷನ್ಲೆಸ್, ಕಾಲದೃಷ್ಟ್ಯ ಡೈಮೆನ್ಷನ್ಲೆಸ್, ವಸ್ತು ದೃಷ್ಟ್ಯ ಡೈಮೆನ್ಷನ್ಲೆಸ್. ಅಂದರೆ ಆಯಾಮವಿಲ್ಲದ್ದು ಹೇಗೆ ಆಯಾಮವಿಲ್ಲದ್ದು ಅಂದರೆ ಮತ್ತೊಂದು ಊಹಿಸಿಕೊಳ್ಳುವಕ್ಕೆ ಪ್ರಯತ್ನ ಮಾಡಬೇಡಿ. ಆಯಾಮಗಳೆಲ್ಲ ಯಾವ ಅರಿವಿನಲ್ಲೇ ತೋರುತ್ತಾ ಇದೆಯೋ, ಅರಿವು ಯಾವುದೇ ಆಗಲಿ ಅರಿವು. ನೀವು ಹೇಳಿದ್ದೆಲ್ಲ ಅರಿವು, ನಾವು ಕೇಳುತ್ತಿದ್ದೆಲ್ಲ ಅರಿವು, ನಾನು ಕೇಳುತ್ತಾ ಇದ್ದೇನೆ ಅರಿವುದು. ನೀವು ಹೇಳಿದ ಮಾತುಗಳೆಲ್ಲ ಕೇಳುತ್ತಾ ಇವೆ ಯಾವ ಅರಿವಿನಲ್ಲಿ? ಅದೇ ಅರಿವೆ. ಎಲ್ಲವೂ ಅನುಭವ ಅರಿವು. ನಾವು ಭೋಕ್ತೃವಾಗಿದ್ದರೆ ಸುಖ ದುಃಖಗಳ ಮೇಲೆ ಅಟೆನ್ಷನ್ ಇಟ್ಕೊಂಡರೆ ಭೋಕ್ತ ಆಗಿಬಿಡ್ತೀರಿ. ಕರ್ಮಗಳಲ್ಲಿ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಆ ಕೆಲಸ ಇದೆ, ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಬೇಕು. ಕೆಲಸ ಒಳ್ಳೆಯದು ಕೆಟ್ಟದು ನೋಡಿದ್ದರೆ ಧರ್ಮ ಬುದ್ಧಿ ಬರುತ್ತದೆ. ಈಗ ಆ ಕರ್ಮ ಈ ಕರ್ಮ ನೋಡಿಬಿಟ್ಟರೆ ಕರ್ಮ ಮೇಲೆ ದೃಷ್ಟಿ ಬರುತ್ತದೆ, ಕರ್ತೃತ್ವ ಅಭಿಮಾನ ಬರುತ್ತದೆ. ಅದಕ್ಕೋಸ್ಕರ ಸನ್ಯಾಸ ಎಂದು ಹೇಳಿದ್ದಾರೆ. ಸನ್ಯಾಸ ಅಂದರೆ ಅರ್ಥವೇನು? ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿದೆ, ಇದು ಮಾಡಿದೆ, ಇನ್ನೂ ಕರ್ಮಗಳ ಯೋಚನದಲ್ಲೇ ಇದ್ದು ತನ್ನನ್ನು ರಿಲೇಟೆಡ್ ಟು ಕರ್ಮ ಸಂಬಂಧದಲ್ಲಿ ತನ್ನನ್ನು ನೋಡಿಕೊಳ್ಳುವರಾದರೆ ಹೀ ಈಸ್ ಎನ್ ಇಂಡಿವಿಜುವಲ್ ಇನ್ ರಿಲೇಷನ್ಶಿಪ್ ವಿತ್ ಕರ್ಮ. ಅದು ಕರ್ತೃತ್ವಾಭಿಮಾನ. ಸನ್ಯಾಸ ಅಂದರೆ ಅರ್ಥವೇನೆಂದರೆ his individuality in relationship with what is to be done and what is not yet done, or ಇನ್ನು ಡೂಯಿಂಗ್ ನಾಟ್ ಡೂಯಿಂಗ್ ಎಂಬ ರಿಲೇಷನ್ಶಿಪ್ನಲ್ಲಿ ತನ್ನನ್ನು ನೋಡುವವನಾದರೆ ಕರ್ತ. ಆ ನೋಟ ಬಿಟ್ಟರೆ ಕರ್ಮ ಸನ್ಯಾಸ. ಭೋಕ್ತ ಸನ್ಯಾಸ ಆಗಬೇಕು ಸನ್ಯಾಸಿಗೆ ಯಾವ ಭೋಗಗಳು ಸುಖಗಳು ಹುಡುಕಬಾರದು. ಅಂದರೆ ನಿಮ್ಮ ಅಟೆನ್ಷನ್ ಶುಡ್ ನಾಟ್ ಬಿ ಟೂ ಮಚ್
ವರಿಡ್ ಅಬೌಟ್ ಅಯ್ಯೋ ಆ ಅನುಭವ ಬಂದಿದೆ, ಈ ಅನುಭವ ಬಂದಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಮತ್ತೆ ಅದೇ ಅನುಭವ ಬರಬೇಕು. ಅನುಭವಗಳನ್ನು ಹುಡುಕುತ್ತಾ ಇದ್ದರೆ, ಅನುಭವಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದರೆ, ಹಿ ವಿಲ್ ಬಿ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಪರ್ಸನ್, ಕರ್ಮ ಓರಿಯೆಂಟೆಡ್ ಪರ್ಸನ್, ಎಕ್ಸ್ಪೀರಿಯನ್ಸ್ಡ್ ಓರಿಯೆಂಟೆಡ್ ಪರ್ಸನ್. ಹೀಸ್ ಕರ್ತ ಭಕ್ತ. ಅದು ಸನ್ಯಾಸ. ಬಿಟ್ಟರೆ ಇಂಡಿವಿಜುವಾಲಿಟಿ ವೀಕ್ ಆಗಿಬಿಡ್ತದೆ. ಇಂಡಿವಿಜುವಾಲಿಟಿ ವೀಕ್ ಆಗಿಬಿಟ್ಟರೆ ಅಟೆನ್ಷನ್ ಟುವರ್ಡ್ಸ್ ದ ಹೋಲ್ ಕಾನ್ಷಿಯಸ್ನೆಸ್. ಹೋಲ್ ಅಂದರೆ ಅರ್ಥವೇನು? ಯಾವುದೇ ಬರಲಿ ಕಾನ್ಷಿಯಸ್ನೆಸ್ ತಾನೇ ಅರಿವಿನಲ್ಲೇ ತಾನೇ ತೋರ್ತಾ ಇದೆ. ನೀವೇನು ಮಾಡಬೇಕಾಗಿಲ್ಲ. ಎಲ್ಲ ಏನು ಬರುತ್ತಾ ಇದೆ ಅಟೆನ್ಷನ್ಗೆ, ಮನಸ್ಸಿಗೆ ಯಾವುದು ಬರುತ್ತಾ ಇದೆ ಅದರ ಮೇಲೆ ಅಟೆನ್ಷನ್ ಇಡಬೇಡಿ. ಏನೇ ಬರಲಿ, ದೇಶವೇ ಆಗಲಿ, ಕಾಲವೇ ಆಗಲಿ, ವಸ್ತುವೇ ಆಗಲಿ, ಯಾವುದೇ ಬರಲಿ, ಬಂದದ್ದೆಲ್ಲ ಅರಿವಿನಲ್ಲೇ. ಯಾವುದೇ ತೋರಲಿ, ಯಾವುದೇ ಅನುಭವಕ್ಕೆ ಬರಲಿ, ಅದೆಲ್ಲ ಅರಿವೆ. ಹೀಗೆ ಬರುವುದೆಲ್ಲ ಅರಿವಿಗೆ ಸೇರಿಸ್ತಾ ಇದ್ದರೆ ದೃಷ್ಟಿ ಅರಿವಿನ ಸೈಡ್ ಇರಲಿ. ಹಾಗೆ ಎಲ್ಲವೂ ತನ್ನಲ್ಲೇ ಇದೆ, ಅರಿವನ್ನು ಬಿಟ್ಟು ಯಾವುದು ತೋರುತ್ತಾ ಇಲ್ಲ. ಹೀಗೆ ಈಶ್ವರ ಅಂದರೆ ನಾವು ಅವಸ್ಥೆಯನ್ನು ಸುಷುಪ್ತಿಯಲ್ಲಿ ಮುಳುಗಿಸಿ ಸುಷುಪ್ತಿಯಾಗಿ ಇರುವುದಕ್ಕೋಸ್ಕರ ಇಷ್ಟೆಲ್ಲ ಮನನ. ಸುಷುಪ್ತಿಯಲ್ಲಿ ಪ್ರಪಂಚವಿಲ್ಲ ಅಂದರೆ ಆಯ್ತು, ಅರ್ಥವಾಯಿತು ಹೇಳ್ತಾರೆ. ಇದು ಕಾನ್ಸೆಪ್ಟ್ ಆಯಿತು, ಕಾನ್ಸೆಪ್ಟ್ ಅಲ್ಲ. ತುಂಬ ಮನನ ಮಾಡಬೇಕು. ಈ ಕರ್ತೃತ್ವ, ಭೋಕ್ತೃತ್ವ, ಇಂಡಿವಿಜುವಾಲಿಟಿ ಕರಿಗೆ ಹೋಗಬೇಕು. ಇಲ್ಲದಿದ್ದರೆ ಇಂಡಿವಿಜುವಾಲಿಟಿ ಇಟ್ಕೊಂಡು ಸುಷುಪ್ತಿ ನೋಡಿದರೆ ಸುಷುಪ್ತಿ ಕಾನ್ಸೆಪ್ಟ್ ಆಗ್ತದೆ. ಕಾನ್ಸೆಪ್ಟ್ ಆಗಿದ್ದರೆ ಬ್ಲ್ಯಾಂಕ್ ಅನಿಸುತ್ತದೆ, ಕಪ್ಪು ಅನಿಸುತ್ತದೆ. ಕಪ್ಪು ಅನಿಸಬಾರದು ಸುಷುಪ್ತಿ, ಬ್ಲ್ಯಾಂಕ್ ಅನಿಸಬಾರದು. ಹಿಂದೆ ಅನುಭವಿಸಿ ಬಂದೆ, ಅಲ್ಲಿ ಏನಿರಲಿಲ್ಲ, ಸುಷುಪ್ತಿಯಲ್ಲಿ ಏನಿರಲಿಲ್ಲ. ಸುಷುಪ್ತಿಯಲ್ಲಿ ಅಜ್ಞಾನವಿದೆ ನೋಡಿ. ಸುಷುಪ್ತಿಯಲ್ಲಿ ಏನಿಲ್ಲ, ಸುಷುಪ್ತಿಯಲ್ಲಿ ಅಜ್ಞಾನವಿದೆ. ಸುಷುಪ್ತಿ ಕಪ್ಪು. ಈಗ ಸುಷುಪ್ತಿನಿಂದ ಹೊರಗೆ ಬಂದೆ. ಈ ತರಹ ಈ 3-4 ಹೇಳಿದ್ದೀನಿ ನೋಡಿ. ಈ ತರಹ ಅನಿಸಿದ್ದರೆ ಸ್ಟಿಲ್ ಯು ಆರ್ ಎ ವೇಕಿಂಗ್ ಇಂಡಿವಿಜುವಲ್. ನೀವು ವೇಕಿಂಗ್ ಇಂಡಿವಿಜುವಲ್ ಆಗಿದ್ದುಕೊಂಡು ಸುಷುಪ್ತಿಯನ್ನು ನೋಡ್ತಾ ಇದ್ದೀರಿ. ಹೀಗೆ ನೋಡಿದ್ದರೆ ಸುಷುಪ್ತಿ ನೀವು ಕಾನ್ಸೆಪ್ಟ್ ಆಗಿ ನೋಡ್ತಾ ಇದ್ದೀರಿ, ವೃತ್ತಿಯಾಗಿ ನೋಡ್ತಾ ಇದ್ದೀರಿ. ಸುಷುಪ್ತಿಯಲ್ಲಿ ನೀವೇ ಇರುತ್ತಾ ಇಲ್ಲ. ಸುಷುಪ್ತಿಯಲ್ಲಿ ನೀವಿರುವುದು ಪ್ರಪಂಚವನ್ನು, ಎಚ್ಚರ ಅವಸ್ಥೆಯನ್ನು ನುಂಗುತ್ತಾ ಸುಷುಪ್ತಿಯಲ್ಲಿ ಇದ್ದು ಬಿಡುವುದೇ ಪ್ರಾಜ್ಞಾ. ಇದು ಮರಣ ಆಗಬೇಕು. ಒಂದೊಂದು ಪ್ರಪಂಚವೆಲ್ಲ ನುಂಗಬೇಕಂದರೆ ಪ್ರಪಂಚದ ಇಂಡಿವಿಜುವಾಲಿಟಿ ನುಂಗುವುದು. ಇಂಡಿವಿಜುವಾಲಿಟಿ ವೀಕ್ ಆಗಬೇಕು. ಇಂಡಿವಿಜುವಾಲಿಟಿ ಭೋಕ್ತೃತ್ವ ಬಿಡಬೇಕು. ವೈರಾಗ್ಯ, ಶ್ರದ್ಧಾ, ಭಕ್ತಿ, ವೈರಾಗ್ಯ, ಪೂಜಾ, ಇದೆಲ್ಲ ಏಕೆ? ಪೂಜಾ ಭಕ್ತಿ ಏಕೆ ಅಂದರೆ ಆ ಇಂಡಿವಿಜುವಾಲಿಟಿಯನ್ನು ನೋಡಿ. ಕರ್ತ, ಭೋಕ್ತ, ಅಭಿಮಾನಿಗಳು, ಆಸಕ್ತಿಗಳು, ಅನುಭವಗಳನ್ನು ಎಂಫಸೈಸ್ ಮಾಡುವಾಗ ಇಂಡಿವಿಜುವಾಲಿಟಿ ಅಸರ್ಟ್ ಆಗುತ್ತದೆ. ಅಂದರೆ ಆಧ್ಯಾತ್ಮಿಕ ಸಾಧನಗಳಂದರೆ ಏನು? ಇಂಡಿವಿಜುವಾಲಿಟಿ ಅಂದರೆ ಕರ್ತ, ಭೋಕ್ತ, ಜ್ಞಾತ. ಕರ್ತ, ಭೋಕ್ತ, ಜ್ಞಾತವನ್ನು ಎಷ್ಟೆಷ್ಟು ಅಸರ್ಟ್ ಮಾಡುವ ಕೆಲಸಗಳಿರುತ್ತವೋ ಅದೆಲ್ಲ ಸಂಸಾರ ಕೆಲಸಗಳು. ಇಂಡಿವಿಜುವಾಲಿಟಿಯನ್ನು ಡಿಪ್ಲೀಟ್ ಮಾಡುತ್ತದೆ, ಡಿಫ್ಯೂಸ್ ಮಾಡುತ್ತದೆ. ಇಂಡಿವಿಜುವಾಲಿಟಿ ಅಸರ್ಟ್ ಮಾಡಬೇಕಾಗಿಲ್ಲ. ಇಂಡಿವಿಜುವಾಲಿಟಿ ಲೈಟ್ ಆಗುತ್ತದೆ, ಹಗುರವಾಗುತ್ತದೆ. ಇನ್ನೂ ಹಗುರವಾಗಿ ಇಂಡಿವಿಜುವಾಲಿಟಿ ಮೆಲ್ಟ್ ಆಗುತ್ತದೆ. ಇಂಡಿವಿಜುವಾಲಿಟಿ ಎಷ್ಟೆಷ್ಟು ಮೆಲ್ಟ್ ಆಗುತ್ತದೋ ಆ ಮೆಲ್ಟಿಗೆ ಯಾವುದು ಮಾಡ್ತೀವೋ ಅದೆಲ್ಲ ಆಧ್ಯಾತ್ಮಿಕ ಸಾಧನಗಳು. ಅದೇ ಸನ್ಯಾಸ, ಅದೇ ಕರ್ಮಯೋಗ, ಅದೇ ಭಕ್ತಿ, ಅದೇ ಮಿಕ್ಕ ಎಲ್ಲ ಆಧ್ಯಾತ್ಮಿಕ ಸಾಧನಗಳು. ಅಂದರೆ ಲೌಕಿಕ ಜೀವನ, ಆಧ್ಯಾತ್ಮಿಕ ಸಾಧನಗಳಲ್ಲಿ ವ್ಯತ್ಯಾಸ ಎಲ್ಲಿದೆ ಅಂದರೆ ದ ಸೆನ್ಸ್ ಆಫ್ ಇಂಡಿವಿಜುವಾಲಿಟಿ, ಇಂಡಿವಿಜುವಲ್ ಔಟ್ಲುಕ್, ಇಂಡಿವಿಜುವಾಲಿಟಿ. ಇದನ್ನು ಒತ್ತಿ ಗಟ್ಟಿಗೊಳಿಸುವಂಥ ಕರ್ಮಗಳೆಲ್ಲ ಸಂಸಾರ, ಲೌಕಿಕ ಜೀವನ, ವರ್ಲ್ಡ್ಲಿ ಲೈಫ್, ಎಂಪಿರಿಕಲ್ ಲೈಫ್ ಹೇಳ್ತೀವಿ. ಇದನ್ನು ಎಷ್ಟೆಷ್ಟು ಹಗುರಗೊಳಿಸ್ತೀವೋ, ಲೈಟ್ಗೊಳಿಸ್ತೀವೋ, ಪ್ರಪಂಚವೆಲ್ಲ ಹೋಲ್ ಒಂದೊಂದು ನೋಡ್ತೀವಿ. ಇಂದ್ರಿಯಗಳು, ಮನಸ್ಸುಗಳು, ನಾಮರೂಪಗಳೆಲ್ಲ ತಾವೇ ತೋರ್ತಾ ಇವೆ. ಯಾವುದು ತೋರ್ತಾ ಇದೆ ನಮಗೇಕೆ? ತೋರುವ ಡೀಟೇಲ್ ಪ್ರಪಂಚಗಳಲ್ಲಿ ಅಟೆನ್ಷನ್ ಇಲ್ಲದಿದ್ದರೆ ಎಲ್ಲ ಡೀಟೇಲ್ಸು ಒಂದಾಗುತ್ತದೆ. ಆವಾಗ ಅವಸ್ಥಾ ದೃಷ್ಟಿ ಬರುತ್ತದೆ. ತೋರುವ ಪ್ರಪಂಚದ ಡೀಟೇಲ್ಸ್ ಮೇಲೆ ಅಟೆನ್ಷನ್ ಇದ್ದರೆ ಒಟ್ಟು ಪ್ರಪಂಚ ನೋಡುವ ಹೋಗಿ ಪ್ರಪಂಚದ ಒಳಗೆ ಮುಳುಗಿ ಹೋಗ್ತೀವಿ ಅಲ್ಲವೇ? ಪ್ರಪಂಚದ ಡೀಟೇಲ್ನಲ್ಲಿ ಅಟೆನ್ಷನ್ ಇಡುವುದು ಜೀವಭಾವ, ಸಂಸಾರ, ಲೌಕಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ, ಲೌಕಿಕ ದೃಷ್ಟಿ, ಸಾಂಸಾರಿಕ ದೃಷ್ಟಿ ಅಂದರೆ ಏನು? ಅವಸ್ಥೆಯ ಒಳಗಿನ ಡೀಟೇಲ್ಸ್ಗೂ ಹೋಗುವುದು. ನಾನು ಇಂಡಿವಿಜುವಲ್ ಎಂದು ಅಸರ್ಟ್ ಮಾಡುವುದು. ಈಗ ನನ್ನ ಪ್ರಪಂಚದ ಡೀಟೇಲ್ಸ್ ಮೇಲೆ ಅಟೆನ್ಷನ್ ಕಡಿಮೆ ಆಗ್ತಾ ಇದ್ದರೆ ಒಟ್ಟು ಅವಸ್ಥಾ ನೋಡುತ್ತಾ ಇದ್ದರೆ ನೋಡುವ ಇಂಡಿವಿಜುವಾಲಿಟಿ ಕಡಿಮೆ ಆಗುತ್ತದೆ. ಇಂಡಿವಿಜುವಾಲಿಟಿ ಹಗುರವಾಗುತ್ತದೆ. ಹಗುರ ಆಗಿ ಒಟ್ಟು ಇಂಡಿವಿಜುವಾಲಿಟಿ ಹೋಗುತ್ತದೆ, ಪ್ರಪಂಚದ ಡೀಟೇಲ್ಸ್ ಹೋಗಿ ಒಟ್ಟು ಅವಸ್ಥೆ ಬರುತ್ತದೆ. ಒಟ್ಟು ಪ್ರಪಂಚ ನೋಡುವುದು ಅವಸ್ಥಾ,
ಆ ನೋಡುವ ಇಂಡಿವಿಜುವಾಲಿಟಿ ಹಗುರವಾಗುತ್ತಾ ಇದ್ದರೆ ಎರಡೂ ಆಗುತ್ತದೆ. ನಾನೆಬ್ಬ ವ್ಯಕ್ತಿತ್ವ ಹಗುರವಾಗುತ್ತದೆ, ಲೈಟಾಗಿ ಮೆಲ್ಟ್ ಆಗಿ ಕರಗಿ ಹೋಗುತ್ತದೆ. ಪ್ರಪಂಚದ ಡೀಟೇಲ್ಸ್ ಎಲ್ಲ ಅಟೆನ್ಷನ್ ಹೋಗುತ್ತದೆ. ಏಕೆ ಅಂದರೆ ಡೀಟೇಲ್ಸಲ್ಲಿ ಏನಿದ್ದರೆ ಏನು ಎಲ್ಲ ತೋರ್ತಾ ಇದೆ ಓಲ ಅರಿವಾಗುತ್ತೆ. ಹೀಗೆ ಈ ತರಹ ಮನನ ಮಾಡುತ್ತಾ ಇರಬೇಕು. ಈ ಮನನ ನಿಧಿಧ್ಯಾಸನ ಮಾಡುತ್ತಾ ಇದ್ದರೆ ಅವಸ್ಥೆ ಎಲ್ಲ ಸುಷುಪ್ತಿಯಲ್ಲಿ ಮುಳುಗಿ ಹೋಗುತ್ತದೆ. ಆ ಸುಷುಪ್ತೆ ಏಷ ಸರ್ವೇಶ್ವರ ಪ್ರಾಜ್ಞಪಾದ. ಜನರು ಪಾಠ ಕೇಳುವಾಗ ಈಗ ಅರ್ಥವಾಯಿತು ಗುರುಗಳೇ, ಈಗ ಮುಂದೆ ತಿರುಗಿ ಹೇಳಿ ಅಂತ ಹೇಳಿ. ಅರ್ಥವಾಯಿತು ಅಂದರೆ ಕಾನ್ಸೆಪ್ಟ್ ಆಯಿತು, ನಿಮಗೆ ಅನುಭವದಲ್ಲಿ ಹಾಗೆ ಬರ್ತಾ ಇದೆ. ಸುಷುಪ್ತಿ ಅಂದರೆ ಏನು ಅಂದರೆ ಕಪ್ಪಿದೆ, ಖಾಲಿ ಇದೆ, ಏನಿಲ್ಲ, ನನಗೇನು ಗೊತ್ತಿಲ್ಲ ಅನಿಸುತ್ತಾ ಇದೆ. ಅಂದರೆ ಎಚ್ಚರದ ಇಂಡಿವಿಜುವಲ್ ಆಗಿ ಯು ಆರ್ ಇಮ್ಯಾಜಿನಿಂಗ್ ಸುಷುಪ್ತಿ. ಯು ಹ್ಯಾವ್ ಎ ಥಾಟ್ ಅಬೌಟ್ ಸುಷುಪ್ತಿ ಬೀಯಿಂಗ್ ಇನ್ ವೇಕಿಂಗ್. ಇದೇ ತಪ್ಪು. ಈ ದೃಷ್ಟಿ ಬಿಡಿಸುವುದಕ್ಕೆ ಪ್ರಾಜ್ಞಾ ಮನನ ಮಾಡು, ಚಿಂತನೆ ಮಾಡು, ನಿಧಿಧ್ಯಾಸನ ಮಾಡು ಎಂದು ಹೇಳಿದ್ದಕ್ಕೋಸ್ಕರ. ಇದು ಮಾಡಲ್ಲ, ಅರ್ಥವಾಯಿತು ಮುಂದಕ್ಕೆ ಬರೀರಿ ಅಂತ ಹೇಳ್ತಾರೆ ಜನರು. ಈಗ ಇದಾಗಬೇಕು. ಇದು ನಿರಂತರ ನಡೆಯುತ್ತಾ ಇರಬೇಕು. ಕೂತಿದ್ದ ನಿಂತಿದ್ದ ಮಾತಾಡ್ತಾ ಲೋಕ ವ್ಯವಹಾರ ನಡೆಯುತ್ತಾ ಇರುವಾಗ ನಾನು, ನನ್ನ ಸಮಾಜ, ನನ್ನ ಆಸ್ತಿ, ನನ್ನ ಸೋಷಲ್ ರಿಲೇಷನ್ಶಿಪ್ ಟೂ ಮಚ್ ಆಫ್ ಪ್ರೆಷರ್ ಮಾಡಿ ನಮ್ಮ ಇಂಡಿವಿಜುವಾಲಿಟಿಗೆ ಬರಬಾರ್ದು. ಲೌಕಿಕರು ನೋಡಿ ಹೌ ದೇ ಫೀಲ್ ಪ್ರೌಡ್ ಆಫ್ ಇಂಡಿವಿಜುವಾಲಿಟಿ. ನಾನು ಅಚೀವ್ಮೆಂಟ್ಸ್ ಮಾಡಿದೆ, ಅಲ್ಲಿ ಹೋಗಿದ್ದೆ, ಅದು ಸಾಧಿಸಿದ್ದೆ, ಇದು ನಿಮ್ಮ ಲೌಕಿಕ ವಿದ್ಯೆಗಳು, ಲೌಕಿಕ ಕೆಲಸಗಳು, ಲೌಕಿಕ ಅನುಭವಗಳು, ಲೌಕಿಕ ನೆಂಟರು, ಲೌಕಿಕ ಪಾರ್ಟಿಗಳು, ಭಾಷಾಭಿಮಾನ, ಪಾರ್ಟಿ ಅಭಿಮಾನ, ದೇಶಾಭಿಮಾನ ಇವೆಲ್ಲ ಕಡಿಮೆ ಆಗುತ್ತಾ ಇರಬೇಕು. ನಿಮಗೆ ನಾನು ಗೃಹಸ್ಥ ಅಭಿಮಾನ, ಸನ್ಯಾಸಿ ಅಭಿಮಾನ ಇದು ಇರಬಾರದು. ದೀಸ್ ಆರ್ ಆಲ್ ಇಂಡಿವಿಜುವಾಲಿಟಿಯನ್ನು ಗಟ್ಟಿಗೊಳಿಸ್ತವೆ. ಅದರಿಂದ ಇಂಡಿವಿಜುವಾಲಿಟಿ ಹಗುರವಾಗಿರಬೇಕು. ಚಿಕ್ಕ ಮಗು ಇರುತ್ತಾನೆ ನೋಡಿ, ಯಾವ ಇಂಡಿವಿಜುವಾಲಿಟಿ ಇಲ್ಲ. ಅದರಿಂದ ಪ್ರಪಂಚವೆಲ್ಲ ಒಟ್ಟಾಗುತ್ತದೆ. ಪ್ರಪಂಚವೆಲ್ಲ ಒಟ್ಟಾಗಿ ನೋಡಿದ್ದರೆ ಡೈಮೆನ್ಷನ್ಲೆಸ್ ಆಗುತ್ತದೆ. ಅದೇ ಅವಸ್ಥೆ ಆಗಿಬಿಡ್ತದೆ. ಇಂಡಿವಿಜುವಾಲಿಟಿ ಕಡಿಮೆ ಆದರೆ ಮಗು ಆಗುತ್ತಾನೆ, ತಾನು ಎಂಬುದು ಮಗು ಆಗುತ್ತಾನೆ. ಪ್ರಪಂಚವೆಲ್ಲ ಅವಸ್ಥೆ ಆಗುತ್ತದೆ. ಒಟ್ಟು ಅವಸ್ಥೆ ನೋಡಿಬಿಟ್ಟರೆ ಅವಸ್ಥವೆಲ್ಲ ತನ್ನಲ್ಲೇ ಮುಳುಗಿ ಹೋಗುತ್ತದೆ. ಇದು ಏಷ ಸರ್ವೇಶ್ವರ. ಇದೇ ತರಹ ಸರ್ವಜ್ಞ. ಅಂದರೆ ನಾನು ಸರ್ವಜ್ಞ ಬಿಡಿಯಾಗಿ ಏಕಿಟ್ಕೊಂಡೆ ಅಂದರೆ ಮಂತ್ರದಲ್ಲೇ ಸರ್ವಜ್ಞ ಎಂದು ಬಿಡಿಯಾಗಿ ಹೇಳುತ್ತಾ ಇದೆ. ನಿಜವಾಗಿ ಈ ಸರ್ವೇಶ್ವರದಲ್ಲೇ ಸರ್ವಜ್ಞ ಸೇರಿಸೇ ಹೇಳಬಹುದು. ನಾನು ಸರ್ವೇಶ್ವರ ಹೇಳುವಾಗ ಕರ್ತೃಭೋಕ್ತೃಕೆ ಹೇಳಿದ್ದೀನಿ, ಪ್ರಮಾತೃತ್ವ ಹೇಳಲಿಲ್ಲ. ಈಗ ಏಕೆ ಅಂದರೆ ಸರ್ವಜ್ಞ ಎಂದು ಪದವನ್ನು ಬಿಡಿಯಾಗಿ ಬಳಸುವುದರಿಂದ ಅದಕ್ಕೋಸ್ಕರ ಇದನ್ನೇ ಬಿಡಿಯಾಗಿ ಹೇಳ್ತೀವಿ. ಅನುಭವ ಒಂದೇ, ಹೇಳುವಾಗ ಬಿಡಿ ಅಷ್ಟೇ. ಅದರಿಂದ ಏಷ ಸರ್ವಜ್ಞ. ಮುಂದಿನ ವಾಕ್ಯ ನೋಡಿ, ಸರ್ವಭೇದಾವಸ್ಥ ಜ್ಞಾತॄಣಾಂ ಜಾಗರಿತೆ ತದಾಭಾಸಾನಾಂ ಚ ಸ್ವಪ್ನೆ ಏತದನನ್ಯತ್ವ. ಈಗ ಸರ್ವಜ್ಞ ಹೇಳ್ತಾ ಇದೆ. ಸರ್ವಜ್ಞ ಅಂದ್ರೇನು ಅಂದರೆ ಎಲ್ಲ ಜ್ಞಾನಗಳಂದರೆ ಆಲ್ ಪರ್ಸೆಪ್ಷನ್ಸ್, ಕನ್ಸೆಪ್ಷನ್ಸ್, ಇಮ್ಯಾಜಿನೇಷನ್ಸ್. ಪರ್ಸೆಪ್ಷನ್ಸ್ ಇಂದ್ರಿಯಗಳಿಂದ. ಪರ್ಸೆಪ್ಷನ್ ಅಂದರೆ ಕಣ್ಣಿನ ಪರ್ಸೆಪ್ಷನ್ನೇ ಅಲ್ಲ, ಕಿವಿಯ ಪರ್ಸೆಪ್ಷನ್, ಸ್ಪರ್ಶದ ಪರ್ಸೆಪ್ಷನ್, ವಾಸನದ ಪರ್ಸೆಪ್ಷನ್, ಇನ್ನೊಂದು ರುಚಿಯ ಪರ್ಸೆಪ್ಷನ್. ಪಂಚೇಂದ್ರಿಯಗಳಿಂದ ಆಗುವ ಆಲ್ ಪರ್ಸೆಪ್ಷನ್ಸ್, ಮನಸ್ಸಿನಿಂದ ಆಗುವ ಆಲ್ ಕನ್ಸೆಪ್ಷನ್ಸ್. ಅಷ್ಟೇ ಅಲ್ಲ, ಎಮೋಷನ್ನಿಂದ ಆಗುವ ಆಲ್ ಫೀಲಿಂಗ್ಸ್. ಅಂದರೆ ಆಲ್ ಪರ್ಸೆಪ್ಷನ್ಸ್, ಆಲ್ ಫೀಲಿಂಗ್ಸ್ ಆ್ಯಂಡ್ ಸೆಂಟಿಮೆಂಟ್ಸ್. ಬುದ್ಧಿಯಿಂದ ಆಗುವ ಆಲ್ ಇಮ್ಯಾಜಿನೇಷನ್ಸ್, ಆಲ್ ಕನ್ಕ್ಲೂಷನ್ಸ್, ಆಲ್ ಇಮ್ಯಾಜಿನೇಷನ್ಸ್. ಅಂದರೆ ಏನು? ಓಲ್ ಪ್ರಪಂಚವೆಲ್ಲ, ಆಲ್ ಜ್ಞಾನಗಳು, ಆಲ್ ದಿಸ್ ಪುಟ್ ಟುಗೆದರ್. ಇದೆಲ್ಲ ಏನಾಗುತ್ತದೆ? ಜ್ಞಾತೃತ್ವ. ಅಂದರೆ ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ ಎಂದು ಈ ತರಹ ಪರ್ಸೆಪ್ಷನ್ಗಳು, ಇಂದ್ರಿಯಾನುಭವಗಳು, ಮನಸ್ಸಿನ ಅನುಭವಗಳು, ಬುದ್ಧಿಯ ಅನುಭವಗಳು, ಈ ಅನುಭವಗಳೆಲ್ಲ ನನಗಾಗುತ್ತಾ ಇವೆ ಎಂದು ಈ ಅನುಭವಗಳನ್ನು ಒಂದು ನನಗೆ ಎಂದು ಅಭಿಮಾನ ಪಡ್ತಾನೆ. ಅದು ಜ್ಞಾತೃತ್ವ. ಅಭಿಮಾನವಿಲ್ಲದೆ ಅನುಭವಗಳಾಗಲಿ. ದಟ್ಸ್ ವೈ ನಮ್ಮ ಪರ್ಸೆಪ್ಷನ್ಸನ್ನು ಅಭಿಮಾನ ಮಾಡಬೇಡ, ಎಮೋಷನ್ಸನ್ನು ಅಭಿಮಾನ ಮಾಡಬೇಡ, ಥಾಟ್ಸನ್ನು, ಕಾನ್ಸೆಪ್ಟ್ಸನ್ನು, ಐಡಿಯಾಲಜಿಗಳು, ಸಿದ್ಧಾಂತಗಳಿಗೆ ಗಟ್ಟಿಯಾಗಿ ಹಿಡ್ಕೊಳ್ಳಬೇಡ. ಬಗೆ ಸಿದ್ಧಾಂತಗಳಿರುತ್ತವೆ. ಎಕನಾಮಿಕ್ ಐಡಿಯಾಲಜಿ, ಪೊಲಿಟಿಕಲ್ ಐಡಿಯಾಲಜಿ, ರಿಲಿಜಿಯಸ್ ಏನೇನೋ ಬಗೆ ಸಿದ್ಧಾಂತಗಳು, ಐಡಿಯಾಲಜಿಗಳು, ಅಭಿಮಾನ ಬೇಡ. ನಮ್ಮ ದರ್ಶನಶಾಸ್ತ್ರ ಇರುತ್ತದೆ ನೋಡಿ, ಭಾರತ ದೇಶದಲ್ಲಿ ಅನೇಕ ಸ್ಕೂಲ್ಸ್ ಆಫ್ ಫಿಲಾಸಫಿ. ಯಾವುದ ಮೇಲೆ ಅಭಿಮಾನ ಮಾಡಿಕೊಂಡರೆ ಪ್ರಮಾತೃತ್ವ ಗಟ್ಟಿಯಾಗ್ತದೆ. ಅದರಿಂದ ಅವೆಲ್ಲ ಗೊತ್ತಾಗ್ತಾ ಇವೆ. ದೇ ಆರ್ ಆಲ್ ಇನ್ ಮೈ ಅವೇರ್ನೆಸ್. ನೋಡಿ, ವಿವಿಧ ಸಿದ್ಧಾಂತಗಳು, ವಿವಿಧ ಅಭಿಪ್ರಾಯಗಳು, ಒಪಿನಿಯನ್ಸ್, ಕಾನ್ಸೆಪ್ಟ್ಸ್. ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ನಮ್ಮ ಒಪಿನಿಯನ್ಸು, ಕಾನ್ಸೆಪ್ಟ್ಸು ಅಷ್ಟು ರಿಜಿಡಾಗಿ ಅಸರ್ಟ್ ಮಾಡಬಾರದು. ಏಕೆಂದರೆ ಫ್ಯಾಕ್ಟ್ಸೇ, ಒಪಿನಿಯನ್ಸೇ,
ಒಂದು ಒಪಿನಿಯನ್ ಹೇಳ್ತೀವಿ, ಅವರು ಕೇಳಿದರೆ ಕೇಳ್ತಾನೆ, ಇಲ್ಲದಿದ್ದರೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀವಿ, ಇನ್ನೂ ಕೇಳದಿದ್ದರೆ ಬಿಡ್ತೀವಿ. ಏನು ಮಾಡ್ತೀವಿ? ಹೇಗಂದರೆ ಯಾವ ಅಭಿಪ್ರಾಯಕ್ಕೆ ನಮ್ಮದು ಕರೆಕ್ಟೇ ಆಗಿದ್ದರೂ ರಿಜಿಡಾಗಿ ಹಿಡ್ಕೊಳ್ಳಬಾರದು. ರಿಜಿಡಾಗಿ ಹಿಡ್ಕೊಂಡರೆ ಜ್ಞಾತೃತ್ವ ಗಟ್ಟಿ ಆಗ್ತದೆ. ಅದರಿಂದ ನಮ್ಮ ಅಭಿಪ್ರಾಯಗಳನ್ನು ಜಸ್ಟ್ ವಿ ಪ್ರೆಸೆಂಟ್ ದೆಮ್. ಇಫ್ ದೇ ಲೈಕ್ ಹಿ ಟೇಕ್ಸ್ ಇಟ್, ಇಫ್ ಹಿ ಅಂಡರ್ಸ್ಟ್ಯಾಂಡ್ಸ್ ಇಟ್. ಇಫ್ ಹಿ ಅಂಡರ್ಸ್ಟ್ಯಾಂಡ್ಸ್ ಇಟ್, ಇಫ್ ಹಿ ಲೈಕ್ಸ್ ಇಟ್, ಹಿ ಟೇಕ್ಸ್ ಇಟ್. ಇಫ್ ಹಿ ಡಸಂಟ್ ಲೈಕ್ ದೆಮ್, ಈವನ್ ಇಫ್ ಹಿ ಅಂಡರ್ಸ್ಟ್ಯಾಂಡ್, ಸಮ್ ಪೀಪಲ್ ಡೋಂಟ್ ಲೈಕ್, ಸಮ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಅಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೂ ಅರ್ಥವೇ ಆಗಲ್ಲ. ತನ್ನ ಅಭಿಪ್ರಾಯವೇ, ತನ್ನ ಒಪಿನಿಯನೇ ಕರೆಕ್ಟು, ನಮ್ಮ ಒಪಿನಿಯನ್ ತಪ್ಪು ಹೇಳ್ತಾರೆ. ಆಯಿತು, ಅವರ ಅರ್ಥ ಮಾಡ್ಕೊಳ್ಳೋದಿದ್ದರೆ ನಾವೇನು ಮಾಡ್ತೇವೆ? ಬಿಡ್ತೀವಿ ಅಷ್ಟೆ. ಬಟ್ ನಾವು ಅಸರ್ಟ್ ಮಾಡಿಬಿಟ್ಟು ಇದು ನನ್ನ ಅಭಿಪ್ರಾಯವೇ ಕರೆಕ್ಟ್ ಅಂದರೆ ನಿಮ್ಮ ಪ್ರಮಾತೃತ್ವ, ನಿಮ್ಮ ಅಭಿಮಾನ ಗಟ್ಟಿ ಆಗ್ತದೆ. ಅದರಿಂದ ಪ್ರಮಾತೃತ್ವ ಹಗುರವಾಗಿರಲಿ. ಎಲ್ಲವೂ ತೋರ್ತಾ ಇದೆ, ಎಲ್ಲವೂ ಗೊತ್ತಾಗ್ತಾ ಇದೆ. ಓಲ್ ಥಿಂಗ್ ಈಸ್ ಇನ್ ಮೈ ಅವೇರ್ನೆಸ್. ಅದರಿಂದ ನಾನು ಒಬ್ಬ ಜ್ಞಾತೃತ್ವವೇ ಅಲ್ಲ, ನನ್ನ ಹಾಗಿರುವ ಮಿಕ್ಕ ಜ್ಞಾತೃಗಳು. ಏಕೆಂದರೆ ನಾವು ಕನಸಿನಿಂದ ಎಚ್ಚರಗೊಂಡ ಸಾಕ್ಷಿಗೆ ಕನಸಿನ ಜ್ಞಾತೃಗಳೆಲ್ಲ ನಾನೇ ಆಗಿಬಿಡ್ತೀನಿ ಅಲ್ಲವೇ? ಕನಸಿನಲ್ಲಿ ನಾನು ಅಂದರೆ ಕನಸಿನ ಒಳಗಿನ ನಾನೇ ಅಂದರೆ ಸಾಕ್ಷಿ ನಾನು. ಕನಸಿನ ಮಿಕ್ಕ ಜನರು ಈ ಸಾಕ್ಷಿ ನಾನೇ. ಕನಸಿನಲ್ಲಿರುವ ನಾನಿಗಿಂತ ಬೇರೆಯಾಗಿರುವ ಮಿಕ್ಕ ಜನರು, ಅವರೆಲ್ಲರೂ ಸಾಕ್ಷಿ, ಕನಸಿನ ಸಾಕ್ಷಿ ಆಗುತ್ತಾನೆ. ಕನಸಿನ ಸಾಕ್ಷಿ ಎಲ್ಲರಾಗಿ ತೋರ್ಕೊಂಡ ಹಾಗೆ ಈ ಒಂದೇ ಅರಿವೇ ಒಟ್ಟು ಎಚ್ಚರದ ಕನಸುಗಳ ಸಾಕ್ಷಿ. ಎಚ್ಚರ ಕನಸೆಂಬ ಎರಡು ಅವಸ್ಥೆಗಳ ಸಾಕ್ಷಿ ಅದರ ಒಳಗೆ ಪ್ರಮಾತೃಗಳಾಗಿ ತೋರ್ತಾ ಇದ್ದಾನೆ. ಅದರಿಂದ ಒಬ್ಬ ಪ್ರಮಾತೃವಿಗೆ ಸಾಕ್ಷಿ ಅಲ್ಲ, ಸಾಕ್ಷಿ ಎಲ್ಲ ಪ್ರಮಾತೃಗಳಿಗೆ ಸಾಕ್ಷಿ. ಇದು ನೆನಪಿಟ್ಕೊಂಡೆ. ಜನರು ಹೇಳ್ತಾರೆ ಒಂದು ಪ್ರಮಾತೃಗೆ ಸಾಕ್ಷಿ. ಒಬ್ಬ ಪ್ರಮಾತೃಗೆ ಅಲ್ಲ, ಎಲ್ಲ ಪ್ರಮಾತೃಗಳಿಗೆ ಸಾಕ್ಷಿ. ಸರ್ವಭೇದಾವಸ್ಥ ಜ್ಞಾತೃಣಾಂ ಜಾಗರಿತೆ. ಜಾಗೃತ ಅವಸ್ಥೆಯಲ್ಲಿರುವ ಎಲ್ಲ ಪ್ರಮಾತೃಗಳಿಗೆ ಇದೇ ಅರಿವು ಸಾಕ್ಷಿ. ಅಷ್ಟೇ ಅಲ್ಲ, ಕನಸಿನಲ್ಲಿ ತೋರುವ ಎಲ್ಲ ಪ್ರಮಾತೃಗಳಿಗೆ ಇವರೇ ಸಾಕ್ಷಿ. ಏಕೆ? ಸಾಕ್ಷಿ ಅಂದರೆ ಅರ್ಥವೇನು? ಈ ಪ್ರಮಾತೃಗಳೆಲ್ಲ ಆ ಸಾಕ್ಷಿಗೆ ಇನ್ನೊಂದು ಹೆಸರು ಅಷ್ಟೇ. ಆ ಸಾಕ್ಷಿಗೆ ಪೀಸಸ್ ಆಗಿ ರೆಫರ್ ಮಾಡು. ಅದೇ ಸಾಕ್ಷಿಯನ್ನು ವಿವಿಧ ಕೋಣಗಳಿಂದ ರೆಫರ್ ಮಾಡ್ತಾ ಇದ್ದೀವಿ. ಬಟ್ ಇರುವುದು ಒಂದೇ ಸಾಕ್ಷಿ. ಒಂದೇ ಸಾಕ್ಷಿಯನ್ನು ವಿವಿಧ ಆಸ್ಪೆಕ್ಟ್ಗಳಿಂದ ರೆಫರ್ ಮಾಡುವುದರಿಂದ ವಿವಿಧ ಪ್ರಮಾತೃಗಳು ಅನಿಸುತ್ತಾ ಇದ್ದಾರೆ. ಬಟ್ ಇರುವುದು ಒಂದೇ ಸಾಕ್ಷಿ. ಹೀಗೆ ನೋಡಿದ್ದರೆ ಏತಚ್ಚ ಅನ್ಯಾಭಾಸೇನೈವ ಸ್ವಸ್ವ ವಿಷಯ ಜ್ಞಾತೃತ್ವಂ ಸರ್ವೇಷಾಂ ಕರಣಾನಾಂ. ಆಯಾ ವಿಷಯವನ್ನು ನೋಡುವಾಗ ಅದೇ ಅರಿವು. ಪುಸ್ತಕ ನೋಡಿದಾಗ ಪುಸ್ತಕ ಅರಿವು, ಗೋಡೆಯನ್ನು ನೋಡಿದಾಗ ಗೋಡೆ ಅರಿವು, ಟೇಬಲ್ ನೋಡಿದಾಗ ಟೇಬಲ್ ಅರಿವು, ಮಡಿಕೆಯನ್ನು ನೋಡಿದಾಗ ಮಡಿಕೆ ಅರಿವು. ಅಂದರೆ ಮಡಿಕೆಯನ್ನು ನೋಡಿದಾಗ ಅದೇ ಅರಿವಿಗೆ ಮಡಿಕೆಯ ಪ್ರಮಾತೃತ್ವ ಹೇಳಿದ್ದೀವಿ. ಟೇಬಲ್ ನೋಡುವಾಗ ಅದೇ ಸಾಕ್ಷಿಗೆ ಟೇಬಲ್ ಪ್ರಮಾತೃತ್ವ ಎಂದು ಸುಮ್ಮನೆ ಹೆಸರು. ಪ್ರಮಾತೃತ್ವಗಳು ಅನೇಕವಿಲ್ಲ. ಆ ಒಂದೇ ಸಾಕ್ಷಿ ಅನೇಕ ವಸ್ತುಗಳ ದೃಷ್ಟ್ಯ ಅನೇಕ ದ್ರಷ್ಟ, ಅನೇಕ ಪದಾರ್ಥಗಳ ನೋಡುವವನೂ ಆಗುತ್ತಾ ಇದೆ. ನಿಜವಾಗಿ ಹೀ ಈಸ್ ನಾಟ್ ಎ ಮೆನಿ ನೋವರ್ಸ್. ಅನೇಕ ಪದಾರ್ಥ, ಒಂದೊಂದು ಪದಾರ್ಥಕ್ಕೆ ಒಂದೊಂದು ನೋವರ್, ಒಂದೊಂದು ಪದಾರ್ಥಕ್ಕೆ ಒಂದೊಂದು ನೋವರ್. ಅಂದರೆ ಪದಾರ್ಥಗಳು ಅನೇಕವೇ ಹೊರತು ನೋವರ್ಗಳು ಅನೇಕವಲ್ಲ. ನೋಯಿಂಗ್ ಪ್ರಿನ್ಸಿಪಲ್ ಇಸ್ ಒನ್. ಹಾಗೆ ಒಂದೇ ಸಾಕ್ಷಿಯಲ್ಲಿ ಅನೇಕ ಪದಾರ್ಥಗಳು ತೋರುತ್ತಾ ಇವೆ, ಅನೇಕ ದೇಹಗಳು, ಅನೇಕ ಮನಸ್ಸುಗಳು. ಆದ್ದರಿಂದ ಎಲ್ಲ ಮನಸ್ಸುಗಳ ಅರಿವು ಒಂದೇ. ಆದ್ದರಿಂದ ಆ ಒಂದೇ ಸಾಕ್ಷಿ, ಒಂದೇ ಸುಷುಪ್ತಿ ಸ್ವರೂಪ ಎಲ್ಲರಿಗೆ ಸರ್ವಜ್ಞ. ಒಟ್ಟು ಎಚ್ಚರ ಅವಸ್ಥೆಯಲ್ಲಿ ಸರ್ವಜ್ಞ, ಒಟ್ಟು ಕನಸಿನ ಅವಸ್ಥಕ್ಕೆ ಸರ್ವಜ್ಞ ಹೇಳಿದ್ವಿ. ಈಗ ಸರ್ವಾಂತರ್ಯಾಮಿ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.